ಬಂಧುಗಳನ್ನು ಕೂಡ ಶತ್ರುಗಳಿರಬಹುದೇ ಎಂದು ಬಗೆಯುವುದು ಕ್ಷತ್ರಿಯ ಧರ್ಮದ ಒಂದು ವಿಪರ್ಯಸ್ತ ಮನಸ್ಥಿತಿ. ಜೀವನ ಎನ್ನುವುದು ಒಂದು ಮೌಲ್ಯ ಅಲ್ವಾ? ಅದನ್ನು ಯಾರೂ ಕೇಳುವುದಿಲ್ಲ. ಅದನ್ನು ಜೀವನ ಒಂದು ಮೌಲ್ಯವೇ ಅಂತ ಯಾಕೆ ನೀವು ಕೇಳಬಾರ್ದು? ಇಲ್ಲ, ಬೇಂದ್ರೆಯವ್ರ ಒಬ್ಬರು ಕೇಳಿದ್ರಂತೆ, ಜೀವನ ಅಂದರೆ ಏನು ಮೇಷ್ಟ್ರೆ ಅಂತ ಕೇಳಿದ್ರಂತೆ. ಬೇಂದ್ರೆಯವರು ಹೇಳಿದ್ರಂತೆ 3 ಅಕ್ಷರ ಅಂತ. ಕ್ಷಣಿಕ. ಈ ಜೀವನ ಎನ್ನುವುದು ಕ್ಷಣಿಕ ಅಂತ ಹೇಳಿದ ಕೂಡಲೇ ವೈರಾಗ್ಯ ಅಂತ ಭಾವಿಸಬೇಡಿ, ಏನೋ ಒಂದು ವೈರಾಗ್ಯದ ಸಂಗತಿ ಹೇಳ್ತಾ ಇತ್ತು. ಕ್ಷಣಿಕ ಅನ್ನೋದು ವಸ್ತುಸ್ಥಿತಿ, ಕಾಲದಲ್ಲಿ ಅದು ನಡೀತಾ ಇರತಕ್ಕ ವಿದ್ಯಮಾನ ಅಂತ ನಾನು ಮಾತಾಡಿದೆ. ನನ್ನ ಮಾತನ್ನು ಕೇಳಿ ನಿಮ್ಮಲ್ಲಿ ಒಂದು ಮಾತು ಹುಟ್ಟಿತು. ನಿಮ್ಮಲ್ಲಿ ಹುಟ್ಟಿದ ಮಾತು ನಿಮ್ಮದ, ಪೂರ್ತಿ ನಿಮ್ಮದ. ನನ್ನ ಮಾತು ಕೇಳದೇ ಇದ್ದರೆ ನಿಮ್ಮಲ್ಲಿ ಆ ಮಾತು ಹುಟ್ಟುತ್ತಿರಲಿಲ್ಲ. ಆದ್ದರಿಂದ ಅದು ನಿಮ್ಮದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಯೋಯಂ ಅಜಯಾಕಾರೋ ಭಗವನ್ ಪ್ರತಿಭಾತಿಮೆ. ನೀವು ಜಯ ಅಂತ ಹೇಳ್ತಾ ಇದ್ದೀರಿ, ಜಯ ಅಂತ ಹೇಳ್ತಾ ಇದ್ದೀರಿ. ಮಹಾಭಾರತಕ್ಕೆ ಜಯ ಅಂತ ಹೆಸರು. ಜಯೋ ನಾಮ ಇತಿಹಾಸೋಯಂ ಅಂತ, ಜಯ ಅಂತ ಹೆಸರು. ಏನು ಜಯ ಅಂತ ಹೇಳ್ತಾ ಇದ್ದೀರಿ? ನಿಜವಾಗಿ ನನ್ನ ಒಳಗಿನ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ, ಇದು ಗೆಲವಲ್ಲ, ಸೋಲು. ಜೀವನ ಎನ್ನುವುದು ನಿಜವಾಗಿಯೂ ಮೌಲ್ಯ ಮತ್ತು ಸಾವು ಜೀವನಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ನಾವು ಭಾವಿಸುವುದಷ್ಟೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅದು. ಎಲ್ಲರಿಗೂ ನಮಸ್ಕಾರ. ಈ 6ನೇ ಲಿಟರರಿ ಫೆಸ್ಟಲ್ಲಿ ಶ್ರೀಯುತ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಬರೆದಿರುವ ಬೇರೆ ಬೇರೆ ಉಪನ್ಯಾಸಗಳು ಪುಸ್ತಕ ರೂಪದಲ್ಲಿ ಬಂದಿರುವ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ, ಈ ಪುಸ್ತಕವಾದ ಸುತ್ತ ಇವತ್ತಿನ ಈ ಗೋಷ್ಠಿ ಮಾಡಬೇಕು ಅಂತ ಆಯೋಜಕರು ಹೇಳಿದ್ದಾರೆ. ಪ್ರಾರಂಭದಲ್ಲಿ 2-3 ಮಾತುಗಳನ್ನು ಹೇಳೋದಾದರೆ, ನಮ್ಮದು ಭಾರತದಲ್ಲಿ ಇರುವಂಥದ್ದು ಮೊದಲಿಂದ ತೋಂಡಿ ಸಂಪ್ರದಾಯ ಇವೆ. ತೋಂಡಿ ಮೊದಲಿಂದ ಮಾತುಕತೆ, ಹರಟೆ, ಅದರ ಮೂಲಕವೇ ಇದು ಹೊಮ್ತಾ ಬರೋ ಒಂದು ಚರ್ಚೆ. ಅದರಲ್ಲಿ ಯಾರ್ಯಾರು ಮಾತುಕತೆ ಮಾಡಿದರು, ಜ್ಞಾನಿಗಳು, ವಿದ್ವಾಂಸರು ಎಲ್ಲರೂ ಪುಸ್ತಕ ಬರೆದ್ರು ಅಂತೇನಿಲ್ಲ. ಏಕೆಂದರೆ ಅದನ್ನು ಹಾಗೆ ಮುಂದಿನವರಿಗೆ, ಶಿಷ್ಯರಿಗೆ, ಮತ್ತೊಬ್ಬರಿಗೆ ದಾಟಿಸಿ ಆಮೇಲೆ ಅವರು ಎಷ್ಟೋ ಕಾಲ ಆದಮೇಲೆ ವ್ಯಾಖ್ಯಾನಗಳನ್ನು ಬರೆದಿರ್ತಾರೆ. ಸೊ ಆ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಪುಣ್ಯ, ತೋಳ್ಪಾಡಿ ಅಂಥವರು ಉಪನ್ಯಾಸವನ್ನೂ ಮಾಡ್ತಾರೆ ಮತ್ತು ಅವರು ಇರುವ ಕಾಲದಲ್ಲೇ ಅವರ ಬರವಣಿಗೆಗಳು ಗ್ರಂಥ ರೂಪದಲ್ಲಿ, ಲೇಖನ ರೂಪದಲ್ಲಿ ಬರೋದ್ರಿಂದ ಅದರ ಸುತ್ತ ಮಾತಾಡಲಿಕ್ಕೆ, ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ, ಅವರೊಂದಿಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಕೂಡ ನಮಗೆ ಅವಕಾಶ ಆಗುತ್ತೆ. ಲಕ್ಷ್ಮೀಶ್ ತೋಳ್ಪಾಡಿ ಅವರ ಸಾಹಿತ್ಯ, ಅವರ ಬರವಣಿಗೆ, ಅದ್ರ ಬಗ್ಗೆ ಇಲ್ಲಿರುವಂಥ ಆಡಿಯನ್ಸ್ಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಪರಂಪರೆಯನ್ನು ಪಾಂಡಿತ್ಯದಿಂದ ದಾಟಿಸುವುದು ಒಂದು ದಾರಿ. ಆ ಪಾಂಡಿತ್ಯಕ್ಕೆ ರಸ ಮತ್ತು ಒಂದು ಜೀವನದ ಸಂವೇದನೆಯನ್ನು ಸೇರಿಸ್ಕೊಂಡು ಜನಗಳಿಗೆ, ಅದನ್ನು ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ಮುಟ್ಟಿಸುವಂಥದ್ದು ಇನ್ನೊಂದು ದಾರಿ. ಅದರ 2ನೆಯ ದಾರಿಯಲ್ಲಿ ಅವರ ಬರವಣಿಗೆ ಮತ್ತು ಮಾತುಗಳು ಇರುತ್ತೆ. ಯಾವುದನ್ನೇ ಕೇಳಿದ್ರು, ನೋಡಿದ್ರು, ಅದು ಈಗ ತಯಾರಾಗ್ತಿರುವಂಥ ಒಂದು ಹೊಸ ಅಡಿಗೆ, ಆದರೆ ಅದು ಪರಂಪರೆಯಲ್ಲಿ ಬಂದಿರುವ ವಿಷಯಗಳನ್ನೆಲ್ಲ ಸೇರಿಸ್ಕೊಂಡಿದೆ ಅಂತ ಅನಿಸುತ್ತೆ. ಇಷ್ಟು ಮಾತುಗಳನ್ನು ಹೇಳಿ, ಈ ಅವಧಿಯ ಸ್ವರೂಪ ಹಿಂದಿನ ಊಟಕ್ಕೆ ಸಂಬಂಧಪಟ್ಟ ಅವಧಿಗಿಂತ, ಅಂದರೆ ಊಟ ಆದ ಮೇಲೆ ಊಟಕ್ಕೆ ಅವಧಿಗಿಂತ ಬೇರೆ ಇರುತ್ತೆ. ಅದು ಹೇಗೆ ಅಂದರೆ, ಹೆಚ್ಚು ಪ್ರಶ್ನೆಗಳನ್ನು ನಾನು ಲಕ್ಷ್ಮೀಶ್ವರಿಗೆ ಕೇಳಲ್ಲ. ಯಾವ್ಯಾವ ಪ್ರಶ್ನೆಗಳು ಅಂತ ಒಂದು ರೀತಿ ನಾವು ಸ್ಥೂಲವಾಗಿ ಅವ್ರ ಗಮನಕ್ಕೆ ತಂದಿದ್ದೀನಿ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ. ಒಂದು ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಅದ್ರ ಬಗ್ಗೆ ಅವರ ಲಹರಿ ಎಷ್ಟೊತ್ತು ಹೇಳಬೇಕು ಅನಿಸ್ತದೋ ಅಷ್ಟೊತ್ತು ಅವ್ರು ಹೇಳ್ತಾರೆ. ಅಂದರೆ ಇದು TV ಡಿಬೇಟ್ ಥರ ಅವರೊಂದು ಮಧ್ಯದಲ್ಲಿ ತಡೆಯೋದು, ಆ ರೀತಿ ಯಾವ ಕುಚೇಷ್ಟೆಗಳನ್ನು ನಾನು ಎಲ್ಲೂ ಮಾಡಿಲ್ಲ, ಇಲ್ಲೂ ಮಾಡಲ್ಲ. ಅವರು ಒಂದೇ ಪ್ರಶ್ನೆಗೆ 1-3/4 ಗಂಟೆ ಉತ್ತರ ಕೊಟ್ಟರೆ ಅಷ್ಟೇ ಗೋಷ್ಠಿ. ಇದನ್ನು ತಾವೆಲ್ಲರೂ ಪರಾಂಬರಿಸಬೇಕು ಮತ್ತು ಅವಧರಿಸಬೇಕು. ಮೌಲ್ಯದ ಬಗ್ಗೆ ಮಾತನಾಡುವಾಗ ನಾರ್ಮಲಿ ಪಾಸಿಟಿವ್ ಆಗಿ ಅನೇಕ ಮೌಲ್ಯಗಳ ಬಗ್ಗೆ ಹೇಳ್ತೀವಿ. ಮಹಾಭಾರತದಲ್ಲಿ, ವ್ಯಾಸಭಾರತದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣುವಂಥದ್ದೇ ಧುತ್ತಂತ ಸಾವು ಮತ್ತೆ ಮತ್ತೆ ಎದುರಾಗೋದು. ಪಾಂಡುವಿನ ಸಾವು, ಮುಂದೆ ಬಂದಂಥ ಈ ಅಷ್ಟವಸುಗಳಲ್ಲಿ 7 ಜನ ಅವರ ಕಥೆ, ಹೀಗೆ ಅನೇಕ ಸಂದರ್ಭದಲ್ಲಿ ಕೊನೆಯಲ್ಲಿ ಅದು ನೀವೇ ಬರೆದಂತೆ ಈ ಗ್ರಂಥದಲ್ಲಿ 1000 ಜನ ಅಕ್ಷೋಹಿಣಿ ಸೈನ್ಯವೇ ಉಜಾಡೆದ್ದು ಹೋಗುತ್ತೆ, ಪೂರ್ತಿ ಜಗತ್ತಿಂದ ಅದು ಯಾತ್ರೆಯನ್ನು ಮುಗಿಸುತ್ತೆ. ಅದನ್ನು ಹೇಳ್ತಾ ನೀವು ಹೇಳೋವಂಥ ಒಂದು ಮಾತು, ಸಾವು ಒಂಟಿಯೇ, ಸಾವು ಸಾಮೂಹಿಕವಾದ ಸಾವು. ಎಲ್ಲರೂ ಹುಟ್ಟೋದು ಒಟ್ಟಿಗೆ ಅಲ್ಲ, ಒಬ್ಬೊಬ್ಬರೇ ಹುಟ್ಟುತ್ತಾರೆ, ಮತ್ತು ಸಾಯೋದು ಒಟ್ಟಿಗೆ ಅಲ್ಲ, ಒಟ್ಟೊಟ್ಟಿಗೆ ಒಂದೇ ಅಂತ ಆದ್ರೂ ಆ ಒಂದು ಜಿಜ್ಞಾಸೆಯನ್ನು ನೀವು ಎತ್ತಿದ್ದೀರ. ಅದರ ಹಿನ್ನೆಲೆಯಲ್ಲಿ ನಾನು ತಮ್ಮನ್ನು ಕೇಳೋದು ಅಂದರೆ, ವ್ಯಾಸರಿಗೆ ಮಹಾಭಾರತದ ವ್ಯಾಸರಿಗೆ ಸಾವು ಹೇಗೆ ಕಂಡಿದೆ, ಸಾವು ಒಂದು ಮೌಲ್ಯವೇ ವ್ಯಾಸರಿಗೆ ಅಂತ. ಎಲ್ಲರಿಗೂ ನಮಸ್ಕಾರ. ಈಗ ಒಂದು 10 ನಿಮಿಷದ ಹಿಂದೆ ಅವರು ನನ್ನ ಮಿತ್ರರಾದ ಹರೀಶ್ ಅವರು ಇದು 3 ಪ್ರಶ್ನೆ ಅಂತ ಹೇಳಿದರು.
ಅದ ಪ್ರಶ್ನೆಗಳು ಎಷ್ಟು ಗಹನವಾಗಿವೆ ಅಂದರೆ, ಅದು ಬಹಳ ಹಿಂದೆಯೇ ನನಗೆ ಗೊತ್ತಿದ್ದರೂ ಒಂದೇ, ಈಗ ತಾನೇ ಗೊತ್ತಾದರೂ ಒಂದೇ. ಎಷ್ಟು ಯೋಚನೆ ಮಾಡಿದರೂ ಯೋಚನೆ ಮಾಡಿ ಅದಕ್ಕೆ ಒಂದು ಉತ್ತರ ಸಿಕ್ಕಿತು ಅಂತ ಇಲ್ಲ, ಸಿಕ್ಕಲಿಲ್ಲ ಅಂತಲೂ ಇಲ್ಲ. ಉತ್ತರ ಸಿಕ್ಕಲಿಲ್ಲ ಅಂತಲೂ ಆಗುವುದಿಲ್ಲ, ಯೋಚನೆ ಮಾತ್ರ ಮುಗಿಯುವುದಿಲ್ಲ. ಆ ರೀತಿಯ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಒಂದು ದೊಡ್ಡ ಗ್ರಂಥವನ್ನು ಓದಿದರೆ ಅಂಥ ಆಲೋಚನೆಗಳು ಬರುವಂಥದ್ದೇ. ಅವರು ಹೇಳಿದ ಆಲೋಚನೆ ಏನು, ಪ್ರಶ್ನೆ ಏನು ಅಂತ ಕೇಳಿದರೆ ಪ್ರಶ್ನೆ ಅಲ್ಲ, ಅದು ಒಂದು ಜಿಜ್ಞಾಸೆ, ಅದು ಎಲ್ಲರನ್ನು ಕಾಡುವಂಥದ್ದು. ನಾವು ಸಾಮಾನ್ಯವಾಗಿ ಪ್ರಶ್ನೆ ಉತ್ತರ ಅಂತ ಈ ಎರಡು ಬಗೆಯಲ್ಲಿ ಎಲ್ಲ ಸಂಗತಿಗಳನ್ನು ನೋಡುವುದು ಬಹಳ ದೊಡ್ಡ ಸಮಸ್ಯೆ. ಬ್ಲ್ಯಾಕ್ ಆ್ಯಂಡ್ ವೈಟ್, ಕಪ್ಪು ಬಿಳಿ ನೋಡಿ ಪ್ರಶ್ನೆ, ಅದಕ್ಕೆ ಉತ್ತರ ಸಿಕ್ಕಿತು ಅಂತ ಆ ರೀತಿ ನೋಡುವುದಲ್ಲ. ಆ ರೀತಿ ನೋಡಿದರೆ ಯಾವುದೂ ಸಿಗುವುದಿಲ್ಲ, ಪ್ರಶ್ನೆಯೂ ಸರಿಯಾಗಿ ಗೊತ್ತಾಗುವುದಿಲ್ಲ, ಉತ್ತರವೂ ಗೊತ್ತಾಗುವುದಿಲ್ಲ. ಅಂದರೆ ನೋಡಬೇಕಾದ್ದು ಹೇಗೆಂದರೆ, ಈ ಒಂದು ಉತ್ತರ ಇದೆ, ಆ ಉತ್ತರಕ್ಕೋಸ್ಕರ ಈ ಪ್ರಶ್ನೆ ಹುಟ್ಟಿತು ಅಂತಲ್ಲ. ಮತ್ತೇನು ಅಂದರೆ, ಒಂದು ವಿಷಯ ಇದೆ, ಬಹಳ ಗಹನವಾಗಿ ನಮ್ಮನ್ನು ಕಾಡತಕ್ಕ ಒಂದು ಸಂಗತಿ ಇದೆ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ, ಅಷ್ಟಿರುವುದು. ಈಗ ಅವರ ಮುಂದೆ ಇಟ್ಟ ಸಮಸ್ಯೆ ಯಾವುದು ಅಂತ ಕೇಳಿದರೆ, ವೇದವ್ಯಾಸರಿಗೆ ಮಹಾಭಾರತದ ರಚಯಿತರಾದ ವೇದವ್ಯಾಸರಿಗೆ ಮಹಾಭಾರತದಲ್ಲಿ ಸಾವು ಒಂದು ಮೌಲ್ಯವೇ ಅಂತ. ಸಾವು ಒಂದು ಮೌಲ್ಯವೇ ಎನ್ನುವುದು ಬಹಳ ಒಂದು ಕಾಡತಕ್ಕ ಸಂಗತಿ ಅದು. ಯಾಕೆಂದರೆ ಸಾವು ಒಂದು ಫ್ಯಾಕ್ಟ್ ಹೌದೋ ಅಲ್ವೋ, ಅದೊಂದು ವಾಸ್ತವ ಸಂಗತಿ ಹೌದೋ ಅಲ್ಲವೋ, ವಾಸ್ತವವಾದದ್ದು ಒಂದು ಮೌಲ್ಯವಾಗದೆ ಇರುವುದು ಹೇಗೆ? ಯಾವುದು ವಾಸ್ತವವೋ, ಯಾವುದು ಜೀವನದ ನಮಗೆ ಬೇಕೋ ಬೇಡವೋ, ನಮಗೆ ಇಷ್ಟವಾಗಿದೆಯೋ ಇಲ್ಲವೋ ಅನ್ನೋದು ಪ್ರಶ್ನೆ ಅಲ್ಲ. ಇಸ್ ಇಟ್ ಎ ಫ್ಯಾಕ್ಟ್ ಅಂತ, ಅದು ನಿಜವೋ, ಅದು ವಸ್ತುಸ್ಥಿತಿಯೋ, ಅದು ಸಾವೆನ್ನುವುದು ಒಂದು ಸಂಭವವೋ, ಅದು ನಿಜವಾಗಿ ಆಗ್ತದೋ, ಅದು ಆಗ್ತದೆ ಅಂತ ಆದರೆ, ಅದು ಫ್ಯಾಕ್ಟ್ ಅಂತ ಆದರೆ ಅದು ಮೌಲ್ಯವೇ. ಯಾಕೆ ಅಂದರೆ ಮಹಾಭಾರತ ಎನ್ನುವುದು ಒಂದು ಇತಿಹಾಸ. ನೋಡಿ, ಇದನ್ನು ಎಷ್ಟು ಜೀವನ ಎನ್ನುವುದೊಂದು ಮೌಲ್ಯ ಅಲ್ವಾ? ಅದನ್ನು ಯಾರೂ ಕೇಳುವುದಿಲ್ಲ. ಅದನ್ನು ಜೀವನ ಒಂದು ಮೌಲ್ಯವೇ ಅಂತ ಯಾಕೆ ನೀವು ಕೇಳಬಾರ್ದು? ಅದನ್ನು ಯಾರು ಅಲ್ಲ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ, ಜೀವನ ಒಂದು ಮೌಲ್ಯ ಅಲ್ಲ ಅಂತ ಹೇಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸರಿ, ಆದ್ದರಿಂದ ಅದು ಅಕ್ಸೆಪ್ಟೆಡ್. ಸಾವು ಎನ್ನುವುದು, ಜೀವನ ಎನ್ನುವುದು ಒಂದು ಮೌಲ್ಯ ಹೌದಾದರೆ, ಸಾವು ಎನ್ನುವುದು ಹಾಗೆಯೇ ಅಷ್ಟೇ ಭಾರದ ಒಂದು ಮೌಲ್ಯ. ಯಾಕೆ ಅಂದರೆ ಅದು ಜೀವನವೇ, ಅದು ಸಾವು ಎನ್ನುವುದು ಒಂದು ಸ್ಥಿತ್ಯಂತರ, ಒಂದು ವೇಷಾಂತರ, ಒಂದು ರೂಪಾಂತರ, ಒಂದು ಪುನರ್ ಅವತಾರ. ಅದು ಅನಿವಾರ್ಯ. ನಾವು ಜೀವನ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ಏನ್ರಿ ಅರ್ಥ ಅದಕ್ಕೆ? ಮತ್ತೊಬ್ಬರ ಹತ್ರ ನಾವು ಅದನ್ನು ಕೇಳಬೇಕಾಗಿಲ್ಲ. ಜೀವನ ಅಂದರೆ ಏನು ಅಂತ ಎನ್ನುವ ಪ್ರಶ್ನೆ ನಮಗೆ ನಾವೇ ಹಾಕಿಕೊಂಡು ನಮಗೆ ನಾವೇ ಉತ್ತರವನ್ನು ಪಡೆದುಕೊಳ್ಬೇಕಲ್ಲದೆ ಇನ್ನೊಬ್ಬರ ಹತ್ರ ನಾವು ಅದಕ್ಕೆ ಜೀವನ ಅಂದರೆ ಏನು ಅಂತ ಅರ್ಥ ಕೇಳಿದರೆ ಆ ಮಾತಿಗೆ ಅರ್ಥ ಇಲ್ಲ. ಬೇಂದ್ರೆಯವರ ಹತ್ರ ಒಬ್ಬರು ಕೇಳಿದ್ರಂತೆ, ಜೀವನ ಅಂದರೆ ಏನು ಮೇಷ್ಟ್ರೆ ಅಂತ ಕೇಳಿದ್ರಂತೆ, ಬೇಂದ್ರೆ ಮಾಸ್ಟರ್ ಅಂತ. ಬೇಂದ್ರೆಯವರು ಹೇಳಿದ್ರಂತೆ 3 ಅಕ್ಷರ ಅಂತ. ಜೀವನ ಅಂದರೆ 3 ಅಕ್ಷರ, ಜೀವನ ಅಂತ. ಆವಾಗ ಅವರು ಬಂದು ಕೇಳಿದವರಿಗೆ ಏನೋ ಬಹಳ ದೊಡ್ಡ ಒಂದು ಉಪನ್ಯಾಸವನ್ನು ಅವರು ನಿರೀಕ್ಷಿಸಿದರು. ಇವರು 3 ಅಕ್ಷರ ಅಂತ ಹೇಳಿಬಿಟ್ರಲ್ಲ ಅಂತೇಳಿ ಅಷ್ಟೇಯೋ ಅಂತ ಕೇಳಿದ್ರಂತೆ. ಅದಕ್ಕೆ ಬೇಂದ್ರೆ ಪುನಃ ಹೇಳಿದ್ರಂತೆ, ಅಷ್ಟು ಸಾಲದ ಅಂತ. 3 ಅಕ್ಷರ ಸಾಲದ. 3 ಅಕ್ಷರ ಸಾಲದಾದರೆ ನೀವು ಎಷ್ಟು ಅಕ್ಷರ ಅದಕ್ಕೆ ಸೇರಿಸಿದ್ರು ಅಷ್ಟೇ. ಸಾಕಾಗುವುದಾದರೆ 1 ಅಕ್ಷರ ಸಾಕಾಗ್ತದೆ, ಒಂದು ಸಿಲೆಬಲ್ ಸಾಕಾಗ್ತದೆ, ಒಂದು ವರ್ಣ ಸಾಕಾಗ್ತದೆ. ಸಾಕಾಗುವುದಾದರೆ, ಸಾಕಾಗುವುದಿಲ್ಲ ಅಂತಾದರೆ ಎಷ್ಟು ಹೇಳಿದ್ರು ಅಷ್ಟೇ, ಪುಟಕಟ್ಟಲೆ ಹೇಳಿದ್ರು ಅಷ್ಟೇ. ಜೀವನ ಅಂದರೆ ಏನು? ನಮ್ಮನ್ನೇ ನಾವು ಕೇಳಿಕೊಂಡರೆ, ಆ ಪ್ರಶ್ನೆಯನ್ನು ನಾವು ಕೇಳಿಕೊಂಡರೆ, ಪ್ರತಿ ಕ್ಷಣ ಬದಲಾಗುತ್ತಾ ಇರತಕ್ಕ ವಿದ್ಯಮಾನ. ಅದಕ್ಕೊಂದು ಸರಿಯಾದ ಒಂದು ಅನುಭವದಿಂದ ಹೇಳತಕ್ಕ ಒಂದು ಡೆಫಿನಿಷನ್ ಏನನ್ನು ಹೇಳ್ಬೋದು ಅಂದರೆ, ಪ್ರತಿ ಕ್ಷಣ ಬದಲಾಗುತ್ತಾ ಇರತಕ್ಕ ವಿದ್ಯಮಾನ. ಈ ಹಿಂದೆ ಇದ್ದ ಕ್ಷಣಕ್ಕಿಂತ ಈಗ ಆ ಕ್ಷಣ ಇಲ್ಲ, ಅದು ಹೋಯಿತು, ಇನ್ನು ಮುಂದಿನ ಕ್ಷಣ ಹೋಗ್ತಾನೆ ಇರ್ತದೆ. ಬುದ್ಧ ಇದನ್ನು ಕ್ಷಣಿಕ ಅಂತ ಹೇಳಿದ. ಫ್ಯಾಕ್ಟ್ ಆದದ್ದರಿಂದ ಜ್ಞಾನಿಗಳು ವಸ್ತುಸ್ಥಿತಿಯನ್ನು ಗುರುತಿಸಿ ಮಾತಾಡ್ತಾರೆ, ಫ್ಯಾಕ್ಟನ್ನು ಗುರುತಿಸಿ ಮಾತಾಡ್ತಾರೆ. ಬುದ್ಧ ಅದನ್ನು ಕ್ಷಣಿಕ ಅಂತ ಹೇಳಿದ. ಕ್ಷಣಿಕ ಅಂದರೆ ಏನು? ವ್ಯಾಸರಿಗೆ ಅರ್ಥ ಆದದ್ದು ಹೇಗೆ? ಕ್ಷಣಿಕ, ಈ ಜೀವನ ಎನ್ನುವುದು ಕ್ಷಣಿಕ ಅಂತ ಹೇಳಿದ ಕೂಡಲೇ ವೈರಾಗ್ಯ ಅಂತ ಭಾವಿಸಬೇಡಿ. ಏನೋ ಒಂದು ವೈರಾಗ್ಯದ ಸಂಗತಿ ಹೇಳ್ತಾ ಇತ್ತು.
ಕ್ಷಣಿಕ ಅನ್ನೋದು ವಸ್ತುಸ್ಥಿತಿ, ಕಾಲದಲ್ಲಿ ಅದು ನಡೀತಾ ಇರತಕ್ಕ ವಿದ್ಯಮಾನ ಅಂತ. ಕ್ಷಣಿಕ ಅಂದರೆ ಅರ್ಥ, ಪ್ರತಿ ಕ್ಷಣ ಒಂದು ವಿದ್ಯಮಾನ ನಡೀತಾ ಇದೆ ಅಂತ. ಈಗ ಇದು ವ್ಯಾಸರಿಗೆ ಹೇಗೆ ಅರ್ಥ ಆಗಿದೆ, ಒಂದು ಮಹಾಗ್ರಂಥದ ಕರ್ತೃಗಳಾದ ವ್ಯಾಸರಿಗೆ ಈ ಕ್ಷಣಿಕ ಎನ್ನುವ ವಿದ್ಯಮಾನ ಹೇಗೆ ಅರ್ಥ ಆಗಿದೆ ಅಂದರೆ, ಕ್ಷಣಿಕ ಅಂತ ಹೇಳಿದರೆ ಕಾಲ ಪ್ರವಾಹ ಅಂತ ಹೇಳ್ತಾನೆ. ನನಗೆ ಅದರ ಭಾವನೆಯ ಭಾರ ಕವಿತಾ ಇದೆ. ಕಾಲ ಪ್ರವಾಹ, ಪ್ರವಾಹ ಹೋಗ್ತಾ ಇದೆ, ಒಂದು ಅಲೆ ಬಂದಿದೆ, ಅದು ಹೋಗ್ತದೆ, ಮತ್ತೊಂದು ಅಲೆ ಬರ್ತದೆ. ಕಾಲದಲ್ಲಿ ಕ್ಷಣಗಳ ಅಲೆಗಳ ಪ್ರವಾಹ ನಡೀತಾನೇ ಇದೆ. ಒಂದು ಅಲೆ ಇದ್ದ ಹಾಗೆ ಮತ್ತೊಂದು ಅಲೆ ಇಲ್ಲ, ಒಂದು ಕ್ಷಣ ಇದ್ದ ಹಾಗೆ ಮತ್ತೊಂದು ಕ್ಷಣ ಇಲ್ಲ, ನಡೀತಾ ಇದೆ. ಇದು ಪ್ರವಾಹ. ಪ್ರವಾಹವನ್ನು ನೋಡಿ, ಕಾಲ ಪ್ರವಾಹವನ್ನು ನೋಡಿ ಕಾಲಜ್ಞಾನಿಯಾಗಿರತಕ್ಕ ಬುದ್ಧ ಕ್ಷಣಿಕ ಅಂತ ಹೇಳಿದ್ದು. ಕ್ಷಣಿಕ ಅಂತ ಹೇಳಬೇಕಾಗಿದ್ದರೆ ಅವನಿಗೆ ಆದ ಅನುಭವ ಯಾವುದು ಅಂದರೆ ಕಾಲ ಪ್ರವಾಹದ ದರ್ಶನ. ಇತಿಹಾಸಕಾರರಾದ ವ್ಯಾಸರಿಗೆ ಕೂಡ ಅವರಿಗೆ ಬೇಕಾದದ್ದೇನು ಅಂದರೆ, ಅವರಿಗೆ ಹೇಗೆ ನಡೀತಾ ಇದೆ ಜೀವನ ಪ್ರವಾಹ, ಎಷ್ಟೋ ಕಾಲದಿಂದ ಮಾನವ ಜೀವನ ನಡೀತಾ ಇದೆ, ಬದಲಾಗ್ತಾ ಇದೆ. ಯಾವುದು ಬದಲಾಗ್ತಾ ಇರುವುದು? ಬದಲಾಗ್ತಾ ಇರುವುದು ಯಾವುದು? ಯಾವುದೋ ಒಂದು ಬದಲಾಗ್ತಾ ಇದೆ, ಅದೇ ಬದಲಾಗ್ತಾ ಇದೆ. ಯಾವುದೋ ಒಂದಿದೆ, ಅದು ಬದಲಾಗ್ತಾ 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 ಹೋಗ್ತಾ ಇದೆ. ನಿರಂತರವಾದ ಒಂದು ಬದಲಾವಣೆಗೆ ಒಳಗಾಗಿದೆ ಮನುಷ್ಯನ ಪ್ರಜ್ಞೆ. ಇದನ್ನು ಗುರುತಿಸಿದರೆ ಒಬ್ಬ ಇತಿಹಾಸಕಾರನಿಗೆ ಬರತಕ್ಕ ಒಂದು ಭಾವನೆ ಯಾವುದು ಅಂದರೆ, ಹಾಗಾದರೆ ಅದೇ ಈ ಕಾಲದಲ್ಲಿ ಹಿಂದೆ ಇದ್ದದ್ದೇ, ಹಿಂದೆ ಒಂದು ಕಾಲದಲ್ಲಿ ಇದ್ದದ್ದೇ, ಈಗ ಈ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ ಇದ್ದದ್ದೇ, ಗತಕಾಲದಲ್ಲಿ ಇದ್ದದ್ದೇ, ಈಗ ಆಧುನಿಕ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ನಿಮ್ಮ ಕಣ್ಣ ಮುಂದೆ ನಡೀತಾ ಇದೆ ಅಂತ ಗುರುತಿಸುವುದು ಉಂಟಲ್ಲ, ರಿಕಾಗ್ನಿಷನ್. ಇದಕ್ಕೆ ಅಭಿಜ್ಞಾನ ಅಂತ ಹೆಸರು ಶಾಸ್ತ್ರೀಯವಾಗಿ, ಪ್ರತ್ಯಭಿಜ್ಞಾನ ಅಂತ. ಹಿಂದೆ ನಡೆದದ್ದು, ಹಿಂದೆ ಹೀಗೆ ನಡೆದದ್ದು ಅಂತ ಅದಕ್ಕೆ ಅರ್ಥ. ಇತಿಹಾಸ ಅಂದರೆ ಇತಿಹಾಸ, ಹಿಂದೆ ಹೀಗೆ ನಡೆದಿತ್ತು, ಹಿಂದೆ ಹೀಗೆ ನಡೆದಿತ್ತು ಅಂತ ಗುರುತಿಸುವುದು ಯಾವಾಗ? ಈಗ ಅದನ್ನು ನಾವು ಗುರುತಿಸಿದಾಗ, ಇದು ಹಿಂದೆ ಹೀಗೆ ಇತ್ತು, ಇದು ಈಗ ಹೀಗೆ ಬದಲಾಗಿದೆ ಅಂತ. ಆದ್ದರಿಂದ ಕಾಲದ ಪ್ರವಾಹದಲ್ಲಿ, ಈ ಇತಿಹಾಸದ ಪ್ರವಾಹದಲ್ಲಿ ಏನೆಲ್ಲ ನಡೆದುಕೊಂಡು ಬಂತು, ಪುನರಭಿನೀತವಾಗ್ತಾ ಇದೆ. ಹಿಂದೆ ನಡೆದದ್ದೇ ಈಗ ಮತ್ತೊಂದು ರೂಪದಲ್ಲಿ, ಮತ್ತೊಂದು ವೇಷದಲ್ಲಿ, ಮತ್ತೊಂದು ಭಾವನೆಯನ್ನು ತೊಟ್ಟುಕೊಂಡು ನಡೀತಾ ಇದೆ ಈಗ ಅಂತ ಹೀಗೆ ಗುರುತಿಸಬೇಕೆನ್ನುವ ಇಚ್ಛೆ ಇಲ್ಲದೇ ಇದ್ದರೆ ಇತಿಹಾಸವನ್ನು ಬರೆಯಬೇಕು, ಇತಿಹಾಸವನ್ನು ಹೇಳಬೇಕು ಎನ್ನುವ ಸೃಷ್ಟಿಶೀಲ ಆಕಾಂಕ್ಷೆಯೇ ಹುಟ್ಟುವುದಿಲ್ಲ. ಬುದ್ಧನಿಗೆ ಹುಟ್ಟಲಿಲ್ಲ ಎನ್ನುವುದು ಆಕ್ಷೇಪ ಅಲ್ಲ. ಆ ಆಕಾಂಕ್ಷೆ ಹುಟ್ಟಿದರೆ ಹಿಂದೆ ಇದ್ದದ್ದೇ ಈಗ ನಡೀತಾ ಇದೆ, ಅದನ್ನು ನಾವು ನಾನಾ ರೀತಿಯಲ್ಲಿ ಗುರುತಿಸಬೇಕಾಗಿದೆ. ಗುರುತಿಸುವಾಗ ಮನುಷ್ಯನ ಪ್ರಜ್ಞೆಯ ವಿಕಾಸ ಆಗ್ತದೆ. ಗುರುತಿಸುವ ಪ್ರಜ್ಞೆಯೂ ಕೂಡ ಅದರ ಒಟ್ಟಿಗೆ ಬೆಳೆದುಕೊಂಡು ಬಂದಿದೆ. ಇದೊಂದು ಅಗಾಧವಾಗಿರತಕ್ಕ ಸಂಗತಿ. ಆದ್ದರಿಂದ ಸಾವಿರಾರು ವರ್ಷಗಳಿಂದ ಮಹಾಭಾರತವನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮಹಾಭಾರತವೇ ನಡೀತಾ ಇದೆ, ಸಾವಿರಾರು ವರ್ಷಗಳಿಂದ ನಡೀತಾ ಇದೆ ಮಾತ್ರ ಅಲ್ಲ, ವ್ಯಾಸರು ಬರೆದದ್ದಕ್ಕೆ ಇನ್ನು ಅನೇಕರು ಸೇರಿಸಿದ್ದಾರೆ. ಪ್ರಕ್ಷೇಪ ಅಂತ ಅದಕ್ಕೆ ಹೇಳ್ತಾರೆ. ಅಂದರೆ ವ್ಯಾಸರು ಬರೆದದ್ದಲ್ಲ, ಆದರೆ ವ್ಯಾಸ ಭಾರತದಲ್ಲಿ ಸೇರಿಸಲ್ಪಟ್ಟು ಎಷ್ಟೋ ಕಾಲದಿಂದ ಅದು ವ್ಯಾಸ ಭಾರತದಲ್ಲಿ ಅಂಗೀಕೃತವಾಗಿ ಬಂದಿದೆ. ಆದ್ದರಿಂದ ಅದನ್ನು ಬೇರ್ಪಡಿಸುವುದು ಕಷ್ಟ ಸಾಧ್ಯ. ಬೇರೆಯವರು ಬರೆದದ್ದಾಗಿದ್ದರೂ, ವ್ಯಾಸರಿಗಿಂತ ಭಿನ್ನರಾದ ಬೇರೆಯವರು ಕೆಲವರೆಲ್ಲ ಸೇರಿ ಬರೆದದ್ದಾಗಿದ್ದರೂ ಕೂಡ ಅದು ಒಂದು ಸೇರಿಕೊಂಡು ಬಂದಿದೆ. ಅದನ್ನಷ್ಟು ಸುಲಭದಲ್ಲಿ ವಿಂಗಡಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅದು ವ್ಯಾಸ ಭಾರತ ಅಂತಲೇ ಅಂಗೀಕೃತ ಆಗಿದೆ. ಹೀಗೆ ಬಹಳ ಅದ್ಭುತವಾಗಿ ಆ ಗ್ರಂಥ ಬೆಳೆದಿದೆ. ಕಳೆದ ಶತಮಾನದಲ್ಲಿ, ಅಂದರೆ 20ನೇ ಶತಮಾನದ ಮಧ್ಯಭಾಗದಲ್ಲಿ ಪೂನಾದಲ್ಲಿರುವ ಎಲ್ಲರಿಗೂ ಗೊತ್ತಿದೆ, ಇವರಿಗೆಲ್ಲ ಏನಂದರೆ ಭಾಂಡಾರಕರ ಸಂಸ್ಥೆಯವರು ಶುದ್ಧ ಪಾಠ ಅಂತ ಮಾಡಿದರು. ಮಹಾಭಾರತದಲ್ಲಿ ಎಲ್ಲ ಬೇರೆಯವರೆಲ್ಲ ಬರೆದು ಸೇರಿಸಿದ್ದಾರೆ. ಅದರಿಂದ ಶುದ್ಧ ಪಾಠ ಬೇಕು ನಮಗೆ ಮಹಾಭಾರತದ್ದು ಅಂತ ಬಹಳ ದೊಡ್ಡ ಒಂದು ವಿದ್ವತ್ ಸಾಹಸ ಕಳೆದ ಶತಮಾನದಲ್ಲಿ ಪೂನಾದಲ್ಲಿ ಪ್ರಾರಂಭ ಆಯಿತು. ಅದಕ್ಕೆ ಅನೇಕ ಜನ ದೊಡ್ಡ ದೊಡ್ಡ ವಿದ್ವಾಂಸರು ತಮ್ಮ ಜೀವನವನ್ನು ಮಹಾಭಾರತದ ಅಧ್ಯಯನಕ್ಕಾಗಿ ಮೀಸಲಿಟ್ಟ ಬಹಳ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಅದರಲ್ಲಿ ಸೇವೆ ಮಾಡಿದ್ದಾರೆ.
ಅದರಲ್ಲಿ ಡಾಕ್ಟರ್ VS ಸುಕ್ತಂಕರ್ ಸುಕಥನಕರ ಅವರು ಅದರ ಅಧ್ಯಕ್ಷರಾಗಿದ್ದಾಗ, ಅವರ ಪಂಡಿತ ಮಂಡಳಿ ಅಧ್ಯಕ್ಷರಾಗಿದ್ದಾಗ ಆದಿಪರ್ವ ಪ್ರಾರಂಭ, ಶುದ್ಧ ಪಾಠದ ಆದಿಪರ್ವ ಪ್ರಾರಂಭ ಇದು ಪ್ರಕಟ ಆಯಿತು. ಅದಕ್ಕೊಂದು ಮುನ್ನುಡಿಯನ್ನೆಲ್ಲ ಅವರು ಬರೆದಿದ್ದಾರೆ. ಅವರಿಗೆ ದೊಡ್ಡ ಖ್ಯಾತಿ ಬಂತು. ಯಾರಿಗೆ? ಸುಕ್ತಂಕರ್ಗೆ. ಅವರನ್ನು ಮುಂಬೈ ವಿಶ್ವವಿದ್ಯಾನಿಲಯದವರು ಮಹಾಭಾರತದ ಬಗ್ಗೆ ಇವರು ಅಧಿಕೃತವಾಗಿ ಮಾತಾಡಬಲ್ಲವರು, ಆದ್ದರಿಂದ ನೀವು ಬಂದು 5 ಲೆಕ್ಚರ್ಗಳನ್ನು ಕೊಡಬೇಕು ಅಂತ ಪ್ರಾರ್ಥಿಸಿದರು. ಅವರು 5 ಲೆಕ್ಚರ್ ಕೊಟ್ಟರು. 5 ಸ್ಪೀಚಸ್, 5 ಲೆಕ್ಚರ್ಸ್ ಆನ್ ಮಹಾಭಾರತ. ಅದಕ್ಕೆ ಹೆಸರು ಆನ್ ದ ಮೀನಿಂಗ್ ಆಫ್ ಮಹಾಭಾರತ ಅಂತ ಪುಸ್ತಕ. 5ನೆಯ ಉಪನ್ಯಾಸ ಅವರು ಕೊಟ್ಟ ಮೇಲೆ ಸುಕ್ತಂಕರ್ ಅಕಾಲದಲ್ಲಿ ದಿವಂಗತರಾದರು. ಸಾವಿನ ಪ್ರಶ್ನೆ, ದಿವಂಗತರಾದರು. ಆನ್ ದ ಮೀನಿಂಗ್ ಆಫ್ ಮಹಾಭಾರತ ಎನ್ನುವ ಚಿಕ್ಕ ಗ್ರಂಥ ಅದು. ಅದರಲ್ಲಿ ತಾವು ದಯಮಾಡಿ ಆಲೋಚನೆ ಮಾಡಿ, ಅದರಲ್ಲಿ ಅದೇ ಪಂಡಿತ ಮಂಡಳಿ ಯಾವುದು ವ್ಯಾಸರಿಂದ ಕೃತವಾದದ್ದಲ್ಲ, ಇನ್ನಿತರರಿಂದ ಮಹಾಭಾರತಕ್ಕೆ ಸೇರಿಸಲ್ಪಟ್ಟ ಅಂಶಗಳೆಲ್ಲ ಇದ್ದಾವೆ ಅಂತ ಬೇರ್ಪಡಿಸಿ, ಪ್ರಕ್ಷೇಪ ಅಂತ ಬೇರ್ಪಡಿಸಿ ಇಟ್ಟಿದ್ದಾರೋ, ಆ ಪ್ರಕ್ಷೇಪದ ಸಮೂಹದಿಂದಲೇ ಬೇಕಾದಷ್ಟು ಶ್ಲೋಕಗಳನ್ನು ಆಯ್ದು ಸುಕ್ತಂಕರ್ ಆನ್ ದ ಮೀನಿಂಗ್ ಆಫ್ ಮಹಾಭಾರತವನ್ನು ಮಂಡನೆ ಮಾಡಿದರು. ನಾನು ಹೇಳಿದ್ದು ಗೊತ್ತಾಯ್ತಾ? ನೀವು ಚಪ್ಪಾಳೆ ತಟ್ಟುವುದಿಲ್ಲ, ತಟ್ಟಬೇಕು ಅಂತಲ್ಲ ನಾನು ಹೇಳಿದ್ದು. ಇದು ಗಾಬರಿ ಆಗಬೇಕಾದ ಅಂಶ. ನಾನು ಹೇಳಿದಾಗೆ ಕೇಳಬೇಡಿ. ನಿಮಗೆ ನಿಜವಾಗಿ ಅನ್ನಿಸಿದರೆ ಕೇಳಿ, ಸರಿಯಾಗಿ ಕೇಳಿ ಅಂತ ಹೇಳೋದಕ್ಕೋಸ್ಕರ ಹೇಳಿದ್ದು. ಅಹಂಕಾರಕ್ಕೆಲ್ಲ ಹೇಳ್ತಾ ಇರೋದು, ಗಹನವಾಗಿರತಕ್ಕ ಒಂದು ವಿಷಯ. ಸುಮ್ಮನೆ ಬೇರೆ ಬೇರೆ ಅನ್ಯ ಮನಸ್ಕತೆಯಿಂದ ಯೋಚನೆ ಮಾಡ್ತಾ ಇದ್ರೆ, ಯಾವಾಗ ಅವಧಿ ಮುಗೀತದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಅವಧಿ ಮುಗಿಯುವುದಿಲ್ಲ. ಸರಿಯಾಗಿ ಕೇಳಬೇಕು ಅಂತ. ಎಷ್ಟು ಗಹನವಾಗಿರತಕ್ಕ ಸಂಗತಿ ಅಂದರೆ, ಅವರೇ ಕೈಬಿಟ್ಟ, ಬೀಯಿಂಗ್ ಎ ಗ್ರೇಟ್ ಸ್ಕಾಲರ್, ಅವರೇ ಇದು ವ್ಯಾಸರು ಬರೆದದ್ದಲ್ಲ, ಶುದ್ಧ ಪಾಠ ಅಲ್ಲ ಅಂತ, ಮಹಾಭಾರತದ ಶುದ್ಧ ಪಾಠ ಅಲ್ಲ ಅಂತ ಕೈಬಿಟ್ಟ ಸಂಗತಿಗಳಿಂದ ಅವರು ಸಿಕ್ಕಾಪಟ್ಟೆ ಕೋಟ್ ಮಾಡ್ತಾರೆ ಅಂತ ಹೇಳಿದರೆ ಏನು ಅರ್ಥ ಆಯ್ತು ಅದಕ್ಕೆ? ಆಮೇಲೆ ಅದಕ್ಕೊಂದು ಕಾರಣವನ್ನು ಹೇಳಿದರು. ಏನು ಅಂತ ಹೇಳಿದರೆ, ಶುದ್ಧ ಪಾಠಕ್ಕೆ ಮಾಡುವಂಥದ್ದೆಲ್ಲ ಸರಿ, ವಿದ್ವತ್ ಸಾಹಸ ಎಲ್ಲ ಸರಿ, ಆಧುನಿಕ ಗ್ರಂಥ ಶುದ್ಧ ಪಾಠದ ಕಲೆ ಎಲ್ಲ ಸರಿಯಪ್ಪ, ಅದನ್ನೇನು ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ನಾವು ನೋಡಬೇಕಾದ ದೃಷ್ಟಿ, ಮಹಾಭಾರತವನ್ನು ನೋಡಬೇಕಾದ ದೃಷ್ಟಿಕೋನ ಒಂದು ಬೇರೆ ಇದೆ ಅಂತ, ಬೇರೆಯೂ ಇದೆ ಅಂತ. ಅದು ಯಾವುದು ಅಂದರೆ, ಒಂದು ಜನಸಮೂಹ, ಒಂದು ಜನಾಂಗ ಒಂದು ಗ್ರಂಥವನ್ನು ತನ್ನದನ್ನಾಗಿ ಸ್ವೀಕಾರ ಮಾಡಿ, ಹಾಗೆ ಮಾಡಿದ್ದರಿಂದ, ತನ್ನದನ್ನಾಗಿ ಸ್ವೀಕಾರ ಮಾಡಿದ್ದರಿಂದ, ತನ್ನ ಆತ್ಮದ ಭಾಗ ಅಂತ ಸ್ವೀಕಾರ ಮಾಡಿದ್ದರಿಂದ, ತಾನೂ ಕೆಲವು ಮಾತುಗಳನ್ನು ಸೇರಿಸಿದ್ದರೆ ಅದನ್ನು ಪಂಡಿತರು ಇದು ತಪ್ಪು ಅಂತ ಹೇಳುವುದು ಹೇಗೆ? ನೀವು ಹೇಗೆ ಹೇಳ್ತೀರಿ ಅದನ್ನು? ನೋಡಿ, ಈ ಪ್ರಕ್ಷೇಪದ ಸಂಗತಿ ಉಂಟಲ್ಲ, ಇದು ಬಹಳ ವಿಚಿತ್ರವಾಗಿರತಕ್ಕ ಒಂದು ವಿಷಯ. ನಾನು ಒಂದು ದೃಷ್ಟಾಂತ ಹೇಳ್ತೇನೆ. ಈಗ ನಾನು ಒಂದು ಮಾತಾಡಿದೆ ಅಂತ ಇಟ್ಕೊಳ್ಳಿ, ಅದು ಚೆನ್ನಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು, ಏನೋ ಇರ್ಬೋದು. ನಾನೊಂದು ಮಾತಾಡಿದೆ, ನನ್ನ ಮಾತನ್ನು ಕೇಳಿ ನಿಮ್ಮಲ್ಲಿ ಒಂದು ಮಾತು ಹುಟ್ಟಿತು. ನನ್ನ ಮಾತನ್ನು ನೀವು ಸರಿಯಾಗಿ ಕೇಳ್ತಾ ಇದ್ದರೆ, ಕೇಳದಿದ್ದು ಹುಟ್ಟುತ್ತದೆ, ಕೇಳಿದರೆ ಸರಿಯಾಗಿ ಕೇಳಿದರೆ ನಿಮ್ಮಲ್ಲಿ ಒಂದು ಮಾತು ಹುಟ್ಟಿತು. ನಿಮ್ಮಲ್ಲಿ ಹುಟ್ಟಿದ ಮಾತು ನಿಮ್ಮದ, ಪೂರ್ತಿ ನಿಮ್ಮದ. ನನ್ನ ಮಾತು ಕೇಳದೇ ಇದ್ದರೆ ನಿಮ್ಮಲ್ಲಿ ಆ ಮಾತು ಹುಟ್ಟುತ್ತಿರಲಿಲ್ಲ, ಆದ್ದರಿಂದ ಅದು ನಿಮ್ಮದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮಲ್ಲಿ ಹುಟ್ಟದೇ ಇರುತ್ತಿದ್ದರೆ ಅದು ನನ್ನಲ್ಲಿ ಹುಟ್ಟುತ್ತಿರಲಿಲ್ಲ. ಅದೇ ನನ್ನಲ್ಲಿ ಹುಟ್ಟುತ್ತಾ ಇದ್ದರೆ ಆ ಮಾತನ್ನೇ ನಾನು ಮಾತಾಡ್ತಾ ಇದ್ದೆ. ನನಗೆ ಆ ಮಾತನ್ನು ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಮಾತಾಡಿದ ಮೇಲೆ ನಿಮ್ಮಲ್ಲಿ ಅದು ಹುಟ್ಟಿಕೊಂಡ ಮಾತು ನಿಮ್ಮದಲ್ಲ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ನಿಮ್ಮದು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಕೇಳದೆ ಹುಟ್ಟುತ್ತಿರಲಿಲ್ಲ, ಆದದ್ರಿಂದ ಅದು ಪೂರ್ತಿ ನಿಮ್ಮದಲ್ಲ. ನಿಮ್ಮದೇ ಆದದ್ರಿಂದ ಅದು ನನ್ನದು ಅಲ್ಲ. ಅದೇನು? ಅದು ಸ್ಪಂದನ. ಅದು ಮಹಾಭಾರತ ಇಷ್ಟು ಕಾಲದಿಂದ ಒಂದು ಜೀವಾಳದ ಗ್ರಂಥ ಆಗಿ ಬಂದದ್ದರಿಂದ ಅದನ್ನು ಜನ ತಮ್ಮದೆಂದು ಭಾವಿಸಿ ನಮ್ಮದು ಒಂದು ಮಾತಲ್ಲಿ ಅದರಲ್ಲಿ ಇರಲಿ ಅಂತ ಹಾಕಿದರೆ ಅದನ್ನಷ್ಟು ಸುಲಭದಲ್ಲಿ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಜನಾಂಗದಿಂದ ಗ್ರಂಥವನ್ನು ಬೇರ್ಪಡಿಸುವ ಪಾಠಾಂತರ ಎಷ್ಟು ಶುದ್ಧ? ಇಸ್ ಅ ಗ್ರೇಟ್ ಕ್ವೆಶ್ಚನ್. ಅದು ಕೇವಲ ಪಾಂಡಿತ್ಯಕ್ಕೆ ಮಾತ್ರ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ.
ನೀವು ಹೇಗೆ ಅದನ್ನು ಭಾವಿಸಿದ್ದೀರೋ ಅದು ಅದರ ಅರ್ಥ, ಯಾಕಲ್ಲ. ಪಾಂಡಿತ್ಯಪೂರ್ಣವಾಗಿ ನೋಡಿದರೆ ಅದರ ಅರ್ಥ ಆಗದೇ ಇರಲಿಕ್ಕೆ ಸಾಕು. ಆದರೆ ಅರ್ಥ ಅಂದರೆ ಏನು? ನೀವು ಹೇಗೆ ಭಾವಿಸ್ತೀರೋ ಹಾಗೆ. ನೀವು ಭಾವಿಸಿದ ಅರ್ಥ ಅದರ ಅರ್ಥ ಯಾಕೆ ಅಲ್ಲ ಅಂತ. ಒಂದು ಗ್ರಂಥ ಹೇಗಿರ್ತದೆ ಅಂದರೆ, ಭಾರತೀಯ ಒಂದು ಪರಿಸ್ಥಿತಿಯಲ್ಲಿ, ಸನ್ನಿವೇಶದಲ್ಲಿ ಒಂದು ಗ್ರಂಥ ಹೇಗಿರ್ತದೆ ಅಂದರೆ, ಆ ಗ್ರಂಥವನ್ನು ನೀವು ಹೇಗೆ ಅರ್ಥ ಮಾಡಿದ್ದೀರೋ ಅದು ಅದರ ಅರ್ಥವೇ ಆಗಿ ಅದು ಬೆಳೆಯಲ್ಪಟ್ಟಿದೆ. ಏನು ಮಾಡೋದು? ಅದನ್ನು ಬೇರ್ಪಡಿಸಿ ನೋಡಿ ಅಂತ ಹೇಳಿದರೆ, ಬೇರ್ಪಡಿಸಿ ನೋಡಲಿಕ್ಕೆ ನಾವು ತಯಾರಿಲ್ಲದಿದ್ದರೆ ಯಾರನ್ನು ಒಪ್ಪಬೇಕು? ಪಂಡಿತರನ್ನು ಒಪ್ಪಬೇಕಾ? ಜನಾಂಗದ ಪ್ರಜ್ಞೆಯನ್ನು ಒಪ್ಪಬೇಕಾ? ಮಾಡಬೇಕಾದ್ದೇನು? ಇದು ಮನಸ್ಸಿಗೆ ಬಂದು, ಇದೆಲ್ಲ ಮನಸ್ಸಿಗೆ ಬಂದು ಒಂದು ರೀತಿ ಹೇಳಿದರೆ, ವಿದ್ವಾಂಸರು ಯಾರು ತಪ್ಪು ತಿಳ್ಕೊಬಾರದು, ತಪ್ಪು ತಿಳ್ಕೊಂಡರೆ ನನ್ನನ್ನು ಕ್ಷಮಿಸಬೇಕು. ಯಾಕಪ್ಪ ಅಂದರೆ, ಇದು ಮನಸ್ಸಿಗೆ ಬಂದು ಸುಕ್ತಂಕರ ಸಾಹೇಬರಿಗೆ ಮಹಾಭಾರತವನ್ನು ಅಧ್ಯಯನ ಮಾಡೋದು ಹೀಗೆ ಅಲ್ಲ ಅಂತ ತೋರಿಸಬೇಕಾಗಿತ್ತು. ಜನಾಂಗ ಅದನ್ನು ಯಾವ ರೀತಿ ನೋಡಿದೆ ಎನ್ನುವುದು ಕೂಡ ನಮಗೆ ಬಹಳ ಮುಖ್ಯವಾಗಿದೆ ಅಂತ ಹೇಳಬೇಕಾಗಿತ್ತು. ವಿದ್ವಾಂಸ ಮಂಡಳಿಯ ಮುಂದೆಯೇ ಹೇಳಬೇಕಾಗಿತ್ತು. ಆದ್ದರಿಂದ ಆನ್ ದ ಮೀನಿಂಗ್ ಆಫ್ ಮಹಾಭಾರತದಲ್ಲಿ ತಾವು ಬಿಟ್ಟದ್ದನ್ನು ಸೇರಿಸಿದರು. ಬಿಡಬಾರದಿತ್ತು ಅಂತ ಅವರಿಗೆ ಆಗ ಅದನ್ನು ಬಿಟ್ಟ ಕಾಲಕ್ಕೆ ಗೊತ್ತಾಗಿದ್ದಿರಬಹುದು. ಅದು ಹೇಳಿಲ್ಲ ಅಷ್ಟೇ. ಅದನ್ನು ಅಕಾಡೆಮಿಕ್ ಆಗಿ ಎಲ್ಲ ಹೇಳಲಿಕ್ಕಾಗೋದಿಲ್ಲ. ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಕಾಡೆಮಿಕ್ ಆಗಿ ಯಾವುದು ರೈಟ್, ಪೊಲಿಟಿಕಲ್ ಆಗಿ ಯಾವುದು ಕರೆಕ್ಟ್, ಅದು ಯಾವಾಗಲೂ ಕರೆಕ್ಟ್, ನಿಜವಾಗಿ ಕರೆಕ್ಟ್ ಆಗಿರಬೇಕಾಗಿಲ್ಲ. ಆಯಿತಾ? ಏನಾಯ್ತು ಈಗ? ಅವರದನ್ನು ಒಪ್ಪಿದರು. ಇದು ಹೇಗೆ ಉಂಟು ಅಂದರೆ, ನಾನು ಇದರಲ್ಲಿ ಅದನ್ನು ಬರೆದಿದ್ದೇನೆ. ಅದು ಹೇಗೆ ಇದೆ ಅಪ್ಪ? ಇದು ಹೇಗಿದೆ ಅಂದರೆ, ಮಹಾಭಾರತದಲ್ಲಿ ಯುದ್ಧವನ್ನು ಗೆದ್ದು ಚಕ್ರವರ್ತಿ ಸಿಂಹಾಸನದಲ್ಲಿ ಕೂತ ಮೇಲೆ ಶತಪ್ರಯತ್ನ ಮಾಡಿ ಧರ್ಮರಾಜನಂಥವನನ್ನು ಚಕ್ರವರ್ತಿ ಮಾಡಬೇಕು ಅಂತ ಎಲ್ಲರೂ, ವೇದವ್ಯಾಸರಾಗಲಿ ಕೃಷ್ಣನಾಗಲಿ ಎಲ್ಲರೂ ಒದ್ದಾಡಿದ್ದು, ಒಂದು ಒಳ್ಳೆಯ ರಾಜ ಸಿಕ್ಕಲಿ ಅಂತ. ಇದು ಎಲ್ಲ ಕಾಲದ ಕಥೆ ಮಾಡಿ ಆಯಿತಾ? ಸಿಂಹಾಸನದ ಮೇಲೆ ಕೂತು ಚಕ್ರವರ್ತಿಯಾದ ಮೇಲೆ ಧರ್ಮರಾಜ ಏನು ಹೇಳ್ತಾನೆ ಅಂದರೆ, ಇದನ್ನು ನೀವು ಜಯ ಅಂತ ಹೇಳ್ತೀರಿ, ನನಗೆ ಏನು ಅನ್ನಿಸ್ತದೆ ಅಂದರೆ ಇದು ಪರಾಜಯ. ಮಹಾಭಾರತದಲ್ಲಿ ನಾನು ಕೋಟ್ ಮಾಡಲಿಕ್ಕೆ ಬಯಸುವ ಬಹಳ ಮುಖ್ಯವಾದ ಒಂದು ಶ್ಲೋಕ ಇದ್ದರೆ ಅದು ಜಯೋಯಂ ಅಜಯಾಕಾರೋ ಭಗವನ್ ಪ್ರತಿಭಾತಿಮೆ. ನೀವು ಜಯ ಅಂತ ಹೇಳ್ತಾ ಇದ್ದೀರಿ, ಜಯ ಅಂತ ಹೇಳ್ತಾ ಇದ್ದೀರಿ. ಮಹಾಭಾರತಕ್ಕೆ ಜಯ ಅಂತ ಹೆಸರು, ಜಯೋ ನಾಮ ಇತಿಹಾಸೋಯಂ ಅಂತ. ಜಯ ಅಂತ ಹೆಸರು. ಏನು ಜಯ ಅಂತ ಹೇಳ್ತಾ ಇದ್ದೀರಿ? ನಿಜವಾಗಿ ನನ್ನ ಒಳಗಿನ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ, ಇದು ಗೆಲವಲ್ಲ, ಸೋಲು ಅಂತ. ಎಲ್ಲರನ್ನು ಕೊಂದು, ಬಂಧುಗಳನ್ನು, ಬಳಗದವರನ್ನು, ಅವರನ್ನು ಇವರನ್ನು ಕ್ಷತ್ರಿಯ ಧರ್ಮದ ಒಂದು ಆವೇಶದಲ್ಲಿ ಎಲ್ಲರನ್ನೂ ಶತ್ರುಗಳೆಂದು ಬಗೆದು, ಬಂಧುಗಳನ್ನು ಕೂಡ ಶತ್ರುಗಳಿರಬಹುದೇ ಎಂದು ಬಗೆಯುವುದು ಕ್ಷತ್ರಿಯ ಧರ್ಮದ ಒಂದು ವಿಪರ್ಯಸ್ತ ಮನಸ್ಥಿತಿ. ಹೀಗೆ ಬಗೆದು ಎಲ್ಲರನ್ನು ಕೊಂದು 18 ಅಕ್ಷೋಹಿಣಿ ಸೇನೆಯಲ್ಲಿ ಉಳಿದವರು 10 ಜನ ಅಂತ ಲೆಕ್ಕ ಮಾಡಿ ವೇದವ್ಯಾಸರು ಹೇಳಿದ್ಯಾಕೆ? ದಶಶೇಷ 10 ಜನ ಉಳಿದಿದ್ದಾರೆ. 18 ಅಕ್ಷೋಹಿಣಿ ಸೇನೆ ಅಂತ ಹೇಳಿದವರು ಅವರೇ ಲೆಕ್ಕ ಮಾಡಿ 18 ಅಕ್ಷೋಹಿಣಿ ಸೇನೆ ಇದೆ ಅಂತ. ಅದರಲ್ಲಿ ಕೊನೆಗೆ ಯುದ್ಧ ಮಾಡಿ 18 ದಿನದ ಯುದ್ಧ, ಸರ್ವನಾಶ ಆಗಿದೆ. 10 ಮಂದಿ ಉಳಿದಿದ್ದಾರೆ ಸೇನೆಯಲ್ಲಿ, ಬಾಕಿ ಅವರೆಲ್ಲ ಇದ್ದಾರೆ ಊರಿನಲ್ಲಿ. ಅಷ್ಟು ಜನರು ಸತ್ತ ಮೇಲೆ, ಕೊಂದ ಮೇಲೆ, ನಾವು ಕೊಂದೆವು ಅಂತ ವೀರಸ್ವರ್ಗ ಅಂತ ಭಾವಿಸಿ ಸಿಂಹಾಸನದಲ್ಲಿ ಕೂತು ಧರ್ಮರಾಜನಂತ ಧರ್ಮರಾಜ ಈ ಮಾತು ಹೇಳ್ತಾನೆ, ಇದು ಸೋಲು ಅಂತ. ನಾನು ಇದನ್ನು ಯಾವುದಕ್ಕೆ ಹೊಂದಿಸುವುದು ಅಂತ ಹೇಳಿದರೆ, ಸುಕ್ತಂಕರ ಪಂಡಿತರು ಯೋಚನೆ ಮಾಡಿ, ಸುಕ್ತಂಕರ ಪಂಡಿತರು ಇಷ್ಟೆಲ್ಲ ಪ್ರಕ್ಷೇಪಗಳನ್ನೆಲ್ಲ ತೆಗೆದು ಶುದ್ಧ ಪಾಠ, ಗೊತ್ತಾಯ್ತಲ್ಲ, ಶುದ್ಧ ಪಾಠ ಮಹಾಭಾರತದ್ದು ಮಾಡಿದ್ದೇವೆ ಅಂತ ಹೇಳಿ, ಆಮೇಲೆ ಸ್ವಾಮಿ ಆ ಮಹಾಭಾರತದ ಅರ್ಥವು ಸ್ವಲ್ಪ ನಮಗೆ ಹೇಳಿ, ಆನ್ ದ ಮೀನಿಂಗ್ ಆಫ್ ಮಹಾಭಾರತದ ಮೇಲೆ ಮಾತಾಡಿ ಅಂದರೆ ಬಿಟ್ಟದನ್ನೇ ಮಾತಾಡಿದರಲ್ಲ. ಇದು ಧರ್ಮರಾಜನ ಸೋಲು ಪಂಡಿತವರಣ್ಯರಾದ ಸುಕ್ತಂಕರ್ರವರ ಮಾತಿನಲ್ಲಿ ಪುನರಭಿನೀತವಾಗಿದೆ ಅಂತ. ಇತಿಹಾಸ ಅಂದರೆ ಹೀಗೆ ನಡೀತದೆ, ಹೀಗೆ ನಡೀತದೆ. ನಮಗೆ ಗೊತ್ತಿಲ್ಲದೆ ವಿದ್ವದ್ ಇತಿಹಾಸದಲ್ಲಿ ನೀವು ಯಾವ ಗ್ರಂಥವನ್ನು ಅಧ್ಯಯನ ಮಾಡಿದ್ದೀರೋ ಆ ಗ್ರಂಥದ ಸೋಲು ಗೆಲುವುಗಳು ನಿಮ್ಮಲ್ಲಿ ಅದು ಪುನರಭಿನೀತವಾಗ್ತದೆ. ಸ್ವಾಮಿ, ಪುನರಭಿನೀತವಾಗುವುದು ಇತಿಹಾಸದ ಗುಣ. ಅದು ನಿಂತ ನೀರಲ್ಲ,
ಪುನರಭಿನೀತವಾಗುವುದನ್ನು ಸಾವು ಅಂತ ಭಾವಿಸಿದರೆ ಸಾವು ಎನ್ನುವುದು ಮಹಾಭಾರತದ ಮೌಲ್ಯ. ಪುನಃ ಇದೆ, ಹಿಸ್ಟರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ. ಇಟ್ ರಿಪೀಟ್ಸ್, ಇಟ್ ಗೆಟ್ಸ್ ರಿಪಿಟಿಷನ್ ಅಗೈನ್ ಆ್ಯಂಡ್ ಅಗೈನ್. ಮತ್ತೆ ಮತ್ತೆ ಅದು ಪುನರಾವರ್ತಿ ಆಗುತ್ತಾ ಇರ್ತದೆ. ಇದು ಪುನರಾವರ್ತಿ ಆಗ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಇದು ಪ್ರವಾಹ ಅಂತ ಗೊತ್ತಾಗಬೇಕು. ಇದು ಸ್ಟ್ಯಾಗ್ನೆಂಟ್ ಆಗಿ ಒಂದಿಲ್ಲ ಒಂದು ಅಲ್ಲಿ ಒಂದು ಗುಡ್ಡ ಇದ್ದಾಗೆ ಅದು ಹಾಗಲ್ಲ. ಅದು ಪೂರ್ತಿ ಬದಲಾಗ್ತಾ ಇದೆ. ಕಾಲ ದೇಶಗಳಲ್ಲಿ ಈ ಜೀವನ ಚಕ್ರ ನಿರಂತರವಾಗಿ ಬದಲಾಗ್ತಾ ಇದೆ. ಬದಲಾವಣೆ ಆಗಬೇಕೆನ್ನುವುದು ಸಂಭ್ರಮದ ವಿಷಯ. ಬದಲಾವಣೆ ಎನ್ನುವುದು ಸಂಭ್ರಮದ ವಿಷಯ, ಅದು ದುಃಖದಾಯಕವಾದ ವಿಷಯ ಅಲ್ಲ. ಅದು ಬದಲಾವಣೆ ಆಗದಿದ್ದರೆ ದುಃಖ. ಬಹಳ ಕಾಲ ಬದುಕಿದರೆ ಹತ್ತಿರದವರು ಕೇಳ್ತಾರೆ, ಇವರಿಗೆ ಇನ್ನೂ ಕಾಲ ಬರಲಿಲ್ಲೋ ಅಂತ. ಗೊತ್ತಾಯ್ತಲ್ಲ, ನಮ್ಮ ಬಗೆಗೆ ಮಾತ್ರ ನಾವು ಭಾಳ ಸೀರಿಯಸ್ ಆಗಿರುವುದಲ್ಲದೆ ಬೇರೆಯವರ ಬಗ್ಗೆ ನಮಗೆ ಯಾವಾಗಲೂ ನಾವು ಇತಿಹಾಸಕಾರರೇ. ಇದು ಹೀಗೆ ಇದೆ ಪರಿಸ್ಥಿತಿ. ಆದದ್ದರಿಂದ ವ್ಯಾಸರಿಗೆ ಷಡಿಕತೆ ಎನ್ನುವುದು ಕಾಲ ಪ್ರವಾಹದ ರೂಪವಾಗಿ ಗೋಚರಿಸುವುದರಿಂದ ಅವರು ಇತಿಹಾಸಕಾರರಾದದ್ದರಿಂದ ಅವರಿಗೆ ಬದಲಾವಣೆ ಎನ್ನುವುದು ಮೌಲ್ಯ, ಸಾವು ಎನ್ನುವುದು ಮೌಲ್ಯ. ಯಾಕೆಂದರೆ ಜೀವನ ಎನ್ನುವುದು ನಿಜವಾಗಿಯೂ ಮೌಲ್ಯ ಮತ್ತು ಸಾವು ಜೀವನಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ನಾವು ಭಾವಿಸುವುದಷ್ಟೇ. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅದು ಬೇರೆ ಅಂತ ನಾವು ಭಾವಿಸುವುದು. ಯಾಕೆ? ಮಹಾಭಾರತ ವಿಸ್ತಾರವಾದ ಗ್ರಂಥ, ಅದರಲ್ಲಿ ಎಲ್ಲವೂ ಇದೆ. ವಿಶ್ವಕೋಶಾತ್ಮಕವಾದ ಒಂದು ಗ್ರಂಥ. ಅದರ ಸಾರ ಸರ್ವಸ್ವ ಅಂದರೆ ಎಸೆನ್ಸ್, ದ ಕೋರ್ ಮ್ಯಾಟರ್ ಆಫ್ ಮಹಾಭಾರತ ಅದು ಇರುವುದು ಗೀತೆಯಲ್ಲಿ. 18 ಪರ್ವಗಳ ಮಹಾಭಾರತ, 18 ಅಧ್ಯಾಯಗಳ ಭಗವದ್ಗೀತೆಯಲ್ಲಿ ಚಿಕ್ಕದಾಗಿ ಅಡಕವಾಗಿದೆ. ಆ ಗೀತೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಅದು, ಅಥವಾ ನಾವು ಗೊತ್ತಿದೆ ಅಂತ ಭಾವಿಸಿದ್ದೇವೆ. ಇರಲಿ, ಅದು ಹೇಗೆ ಬೇಕಾದರೂ ಇರಲಿ. ಅದರಲ್ಲಿ ಅರ್ಜುನನಿಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನಂದರೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅರ್ಜುನನಿಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ. ಏನಂದರೆ, ನನಗೂ ನಿನಗೂ ಬಹಳ ಜನ್ಮಗಳಾಗಿವೆ. ದಯಮಾಡಿ ಯೋಚನೆ ಮಾಡಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ, ನನಗೂ ನಿನಗೂ ಬಹು ಜನ್ಮಗಳು ಕಳೆದು ಹೋಗಿವೆ, ಆಗಿ ಹೋಗಿವೆ. ತಾನ್ಯಹಂ ವೇದ ಸರ್ವಾಣಿ, ಅದು ಎಲ್ಲವನ್ನೂ ನಾನು ಬಲ್ಲೆ, ಅದು ಎಲ್ಲವನ್ನೂ ನಾನು ಬಲ್ಲೆ. ನಿನಗೆ ಗೊತ್ತಿಲ್ಲ, ಹೇಳಿದರೂ ಅರ್ಥ ಆಗುವುದಿಲ್ಲ, ಅದು ಪ್ರಾಬ್ಲಮ್. ನನಗೆ ಗೊತ್ತಿದೆ. ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ತ, ನಿನಗೆ ಗೊತ್ತಿಲ್ಲ. ಅದು ಇದು ಸಮಸ್ಯೆ, ಇಷ್ಟೇ ಸಮಸ್ಯೆ ಅಂತ ಇನ್ನೇನಿಲ್ಲ. ಗೊತ್ತಿದೆ ಮತ್ತು ಗೊತ್ತಿಲ್ಲ ಅಷ್ಟೇ. ಯಾವುದು ಗೊತ್ತಿದೆ? ಎಷ್ಟು ಜನ್ಮಗಳು ಕಳೆದಿವೆ ಎನ್ನುವುದು ಗೊತ್ತಿದೆ ಅಂತ. ಇದು ಇತಿಹಾಸ ಅಲ್ವಾ? ಇದು ಇತಿಹಾಸದ ಜ್ಞಾನ ಅಲ್ವಾ? ಹಿಂದೆಯೇ ಕಳೆದು ಹೋಗಿದೆ ಎಷ್ಟು ಜನ್ಮ. ಇದೇನು ಹೊಸತಲ್ಲ, ಇದು ಸ್ವಯಂಭವಲ್ಲ. ನಾವೇನು ನಮ್ಮನ್ನು ನಾವೇ ಮಾಡಿಕೊಂಡವರಲ್ಲ. ನಮ್ಮನ್ನು ನಾವೇ ಮಾಡಿಕೊಂಡವರಲ್ಲ. ನಾವು ಬದುಕಿರುವುದು ನಮ್ಮ ಅಹಂಕಾರದಿಂದ ಖಂಡಿತ ಅಲ್ಲ. ಅರ್ಥವೇ ಇಲ್ಲ, ಮಾತಿಗೆ ಅರ್ಥ ಇಲ್ಲ. ನಾವು ಬದುಕಿರುವುದು ಸೂಕ್ಷ್ಮಾಣು ಜೀವಿಗಳಿಂದ. ನಾವು ಬದುಕಿರುವುದು ನಮ್ಮ ಅಹಂಕಾರದಿಂದ ಅಲ್ಲವೇ ಅಲ್ಲ. ಅಹಂಕಾರದಿಂದಲೇ ಆಗಿದ್ದರೆ ನಾವು ಸಾಯ್ತಾನೆ ಇರಲಿಲ್ಲ. ಯಾಕೆಂದರೆ ಅಹಂಕಾರಕ್ಕೆ ಸಾವಿಲ್ಲ. ಅಷ್ಟು ಸುಲಭದಲ್ಲಿ ಅದು ಸಾಯೋದಿಲ್ಲ. ಅದು ಕಳೆದು ಹೋದ ಇತಿಹಾಸ ಎಲ್ಲವೂ ನನಗೆ ನೆನಪಿದೆ, ನಿನಗೆ ನೆನಪಿಲ್ಲ. ಅಂದರೆ ಅರ್ಥ ಏನು ಸ್ವಾಮಿ? ನಿನಗೆ ನೆನಪಾಗಬೇಕು ಅಂತಲ್ವ, ಗೊತ್ತಾಗಬೇಕಾದ ಯಾವುದು? ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಹೇಳಿದರೆ ಅದರ ಅರ್ಥ ಏನು? ನಿನಗೆ ಗೊತ್ತಾಗಬೇಕಾದದ್ದು ಯಾವುದು? ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ನನಗೆ ಗೊತ್ತಿರುವುದು ಯಾವುದು? ನಮಗೆ ಎಷ್ಟು ಜನ್ಮಗಳು ಕಳೆದು ಹೋಗಿವೆ ಎನ್ನುವುದು ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅರ್ಥ ಏನು? ನಿನಗೆ ಗೊತ್ತಾಗಬೇಕಾಗಿದೆ. ಗೊತ್ತಾಗಬೇಕಾದ ಯಾವುದು? ಗೊತ್ತಾಗಬೇಕಾದ ಯಾವುದು? ಹಿಂದಿನ ಜನ್ಮ ಯಾವುದು ಅಂತ. ಬಹೂನಿಮೆ ವ್ಯತೀತಾನಿ ಜನ್ಮಾನಿ, ಕಳೆದು ಹೋಗಿದೆ ಜನ್ಮಗಳೆಲ್ಲವೂ, ಅದು ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಅಂದರೆ ಅರ್ಥ ನಿನಗೆ ಗೊತ್ತು ಮಾಡಿಕೊಳ್ಳಬೇಕಾಗಿದೆ, ನೀನು ಗೊತ್ತು ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ಬೇಕಾದ ನೆರವನ್ನು ನಾನು ಕೊಡ್ತೇನೆ ಅಂತ. ಗೊತ್ತಿದ್ದವರು ಅದನ್ನು ನೆರವನ್ನು ಕೊಡಬೇಕು. ಇತಿಹಾಸದಲ್ಲಿ ನರನನ್ನು, ವಿಷಾದಗ್ರಸ್ತನಾಗಿರ್ತಕ್ಕ ನರನನ್ನು
ಬಂಧುಗಳನ್ನು ಕೊಲ್ಲಬೇಕಲ್ಲ, ಇದಕ್ಕೆಲ್ಲ ಅರ್ಥ ಏನು ಅಂತ ದೊಡ್ಡ ಒಂದು ಮಹಾನ್ ಒಂದು ಭಾರ, ಮಹಾನ್ ಒಂದು ಒತ್ತಡ ತಲೆಯ ಮೇಲೆ ಬಿದ್ದಂತೆ ಇದ್ದಂಥ ಅರ್ಜುನನಿಗೆ ಹೇಳುವುದು, ಕಳೆದು ಹೋದದ್ದು ನಿನಗೆ ಗೊತ್ತಾಗಬೇಕು, ನನಗೆ ಗೊತ್ತಿಲ್ಲ. ಗೊತ್ತಾದರೆ ಸಮಸ್ಯೆಯೇ ಇಲ್ಲ ಅಂತ. ಗೊತ್ತಾಗದಿರುವುದೇ ಸಮಸ್ಯೆ, ಗೊತ್ತಾಗುವುದು ಬೇಡ ಎನ್ನುವುದು ಬಹಳ ದೊಡ್ಡ ಸಮಸ್ಯೆ. ಗೊತ್ತಾಗಬೇಕು. ಗೊತ್ತಾದರೆ ಇತಿಹಾಸ ಅಂದರೆ ಏನು ಅಂತ ಗೊತ್ತಾಗ್ತದೆ. ಇತಿಹಾಸಕ್ಕೆ ನೀನು ಸೇರಿಸಲ್ಪಡ್ತೀ, ನೀನು ಇತಿಹಾಸಕ್ಕೆ ಸೇರಿದವನಾಗ್ತೀ, ಅಷ್ಟೇ ಇರುವುದು. ನಾವು ಈ ಮಾನವೀಯ ಇತಿಹಾಸಕ್ಕೆ ಸೇರಿದವರು, ನಾವು ಸೆಪರೇಟ್ ಅಲ್ಲವೇ ಅಲ್ಲ. ನಾವು ಹಿಂದೆಯೂ ಇದ್ದೆವು, ಈಗಂತೂ ಇದ್ದೇವೆ, ಮುಂದೆಯೂ ಇರುವೆವು, ಇಲ್ಲವೆಂದು ಆಗುವ ಕ್ಷಣವೇ ಇಲ್ಲ ಅಂತ. ಆದರೆ ಬದಲಾಗ್ತಾ ಹೋಗ್ತದೆ, ನಿರಂತರ ಬದಲಾಗ್ತಾ ಹೋಗ್ತದೆ. ಇದು ಮಹಾಭಾರತದ ವಸ್ತು. ಕಾಲ ಎನ್ನುವುದು ಮಹಾಭಾರತದ ವಸ್ತು, ಇತಿಹಾಸ ಪ್ರವಾಹ ಎನ್ನುವುದು ಮಹಾಭಾರತದ ವಸ್ತು. ಇದು ಕೃಷ್ಣನ ವಸ್ತು ಕೂಡ, ಕೃಷ್ಣನ ವಸ್ತು ಕೂಡ. ಅಂದರೆ ಕೃಷ್ಣ ಯಾರು ಅಂತ ಕೇಳಿದರೆ ಇತಿಹಾಸಕಾರ. ಬರೀಲಿಲ್ಲ ಅಷ್ಟೇ, ಇತಿಹಾಸ ಬರೀಲಿ. ಇತಿಹಾಸ ಬರೆದವರೆಲ್ಲರೂ ಇತಿಹಾಸಕಾರರಲ್ಲ, ಅಥವಾ ಇತಿಹಾಸ ಗೊತ್ತಿದ್ದವರೆಲ್ಲರೂ ಇತಿಹಾಸ ಬರೀಬೇಕು ಅಂತಲೂ ಇಲ್ಲ. ಇತಿಹಾಸ ಗೊತ್ತಿದ್ರೆ ಸಾಕು. ಇನ್ನೊಬ್ಬರ ಇತಿಹಾಸ ಅಲ್ಲ, ನಮ್ಮ ಇತಿಹಾಸ ಅಷ್ಟೇ, ಇನ್ನೇನು ಅಲ್ಲ. ಇನ್ನೊಬ್ಬರದೆಲ್ಲ ಚೆನ್ನಾಗಿ ಗೊತ್ತಿರುತ್ತದೆ. ಆದ್ದರಿಂದ ಈ ಭಾರತೀಯ ಪರಂಪರೆಯನ್ನು ಒಂದು ತಿಳ್ಕೊಳ್ಳುವುದು ಅಂತ ಹೇಳಿದರೆ ಅದಕ್ಕೆ ಒಂದು ಜೀವನ ಸಾಲು, ಒಂದು ಜನ್ಮ ಸಾಲದು ಎನ್ನುವುದು ಗೀತೆಯ ಮಾತು. ಯಾಕೆಂದರೆ ಒಂದು ಗ್ರಂಥ ಅಧ್ಯಯನ ಮಾಡಿ ಒಂದು ಸ್ವಲ್ಪ ಹೊತ್ತಾಯ್ತಾ, ಒಂದು ಗ್ರಂಥ ಅಧ್ಯಯನ ಮಾಡಿ ಅದಕ್ಕೆ ನೀವು ಜೀವನವನ್ನೇ ಇಟ್ಟರೆ ಏನಾಗ್ತದೆ ಅಂದರೆ, ಅದು ನಿಮ್ಮ ಜೀವದ ಭಾಗ ಆದರೆ ಏನಾಗುತ್ತದೆ ಅಂತ ಕೇಳಿದರೆ, ನೀವು ಆ ಗ್ರಂಥದಲ್ಲಿ ನೀವು ಯಾವ ಪಾತ್ರವಾಗಿದ್ದೀರಿ ಅಂತ ನಿಮಗೆ ಗೊತ್ತಾಗ್ತದೆ. ನಾನು ಹೇಳಿದ ಅರ್ಥ ಆಯ್ತಾ ಅಂದರೆ ಏನೋ ದೊಡ್ಡ ಸಂಗತಿ ಹೇಳ್ತಾ ಇದ್ದಾನೆ, ನಿಮಗೆ ಅರ್ಥ ಆಗೋದಿಲ್ಲ ಅಂತ ದಯಮಾಡಿ ತಪ್ಪಿಸ್ಕೊಳ್ಬೇಡಿ. ಐ ಆಮ್ ಎ ಕ್ಲಿಯರ್ ಅಂತ. ಒಂದು ಗ್ರಂಥ ಅಧ್ಯಯನ ನೀವು ಮಾಡ್ತಾ ಇದ್ದರೆ, ನೀವು ಆ ಗ್ರಂಥದಲ್ಲಿ ಮುಳುಗಿದರೆ, ಆ ಗ್ರಂಥದಲ್ಲಿ ನೀವು ಯಾವ ಪಾತ್ರವಾಗಿದ್ದೀರಿ ಅಂತ ಯಾವುದೋ ಒಂದು ಪಾತ್ರದ ಒಟ್ಟಿಗೆ ಐಡೆಂಟಿಫೈ ಮಾಡುವ ಒಂದು ವಿಶೇಷ ಮನೋಧರ್ಮ ನಿಮ್ಮಲ್ಲಿ ಉಂಟಾಗಿಯೇ ಆಗ್ತದೆ. ಆದ್ದರಿಂದ ನಾವು ಇವತ್ತು ಏನು ಅಂತ ಭಾವಿಸಿದ್ದೇವೆ, ಯಾವ ರೀತಿಯ ವ್ಯಕ್ತಿಗಳು ಅಂತ ಭಾವಿಸಿದ್ದೇವೆ, ಇದು ಅಧ್ಯಯನ ಮಾಡದೇ ಇದ್ದದ್ರಿಂದ ಬಂದದ್ದು. ಮಹಾಭಾರತ ನಮ್ಮ ಎಲ್ಲ ಆಚಾರ್ಯರುಗಳಿಗೂ ಕೂಡ, ಶಂಕರಾಚಾರ್ಯರಿಗೆ, ಎಲ್ಲರಿಗೂ ಅರವಿಂದರಿಗೆ ಎಲ್ಲರನ್ನು ಪ್ರಚಂಡವಾಗಿ ಆಕರ್ಷಿಸಿದೆ. ಅದು ಮಧ್ವಾಚಾರ್ಯರು ಅದಕ್ಕೊಂದು ಗ್ರಂಥ ಬರೆದಿದ್ದಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಅದರಲ್ಲಿ ಪರಮ ಲೌಕಿಕವೆನ್ನುವ ಮಹಾಭಾರತವನ್ನು ಅಲ್ಲಪ್ಪ, ಅದು ಬಹಳ ಆಧ್ಯಾತ್ಮಿಕವಾದ ಗ್ರಂಥ ಅಂತ ಬರೆದಿದ್ದಾರೆ. ಪರಮಲೌಕಿಕವಾದ ಗ್ರಂಥ ಅಂತ ನಮಗೆ ಕಾಣ್ತದೆ. ಏನು ರಾಜ್ಯಕ್ಕೋಸ್ಕರ ಹೋರಾಡುವುದು ಈ ಕ್ಷತ್ರಿಯರು, ಅವರು ಮಾಡದ ಕುತಂತ್ರ ಇಲ್ಲ. ಅರಗಿನ ಮನೆ ಎನ್ನುವ ಕಲ್ಪನೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ ಈ ಕಾಲದಲ್ಲಿ. ಆ ಕಾಲದಲ್ಲಿ ಮಾಡಿ ಇಟ್ಟದ್ರಿಂದ ನಾವು ಈಗ ಮಾಡುವುದನ್ನು. ಅರಗಿನ ಮನೆ ಅಂತ ಬೆಂಕಿಯಿಂದ, ಅಗ್ನಿಯಿಂದ ಪ್ರಾರಂಭ ಆಯಿತು. ವೇದಗಳ ಪ್ರತಿಭೆ, ವೇದಗಳ ಕಾಲ, ವೇದಗಳ ಪ್ರಜ್ಞೆ ಅಗ್ನಿಯನ್ನು ಪ್ರತೀಕವಾಗಿ ಭಾವಿಸಿ ಅದು ಬೆಳೆಯಿತು. ಮಹಾಭಾರತದಲ್ಲಿ ಅಗ್ನಿ ಬೆಳೆದ ರೀತಿಯೇ ಬೇರೆ. ಮನುಷ್ಯರ ಕೈಗೆ ಸಿಕ್ಕಿಬಿಟ್ಟರೆ ಎಂಥ ಪಾಡು ಬರ್ತದೆ ಎನ್ನುವುದಕ್ಕೆ ಮಹಾಭಾರತ ಲೌಕಿಕ ಗ್ರಂಥವಾಗಿ ನಮಗೆ ಕಾಡ್ತದೆ. ಮಧ್ವಾಚಾರ್ಯ ಹೇಳ್ತಾರೆ ಅದು ಆಧ್ಯಾತ್ಮಿಕ ಗ್ರಂಥ. ಆಗಲಿ, ಅದಕ್ಕೆ ಬೇಕಾದೆಲ್ಲ ಹೇಳ್ತಾರೆ, ನಾನು ಅಲ್ಲಗಳೆಯುವುದಿಲ್ಲ. ಅದು ಬೇರೆ ಒಂದು ಸಂಗತಿ, ಅದೆಲ್ಲ ಈ ಗೋಷ್ಠಿಯಲ್ಲಿ ಅದು ಆಗಲಿಕ್ಕಿಲ್ಲ, ಅದು ಬೇರೆ ಒಂದು ವಿಷಯ ಅದು. ಆದರೆ ಅದು ಮಾತ್ರ ಅಲ್ಲ, ಅದು ಆಧ್ಯಾತ್ಮಿಕ ಗ್ರಂಥ ಮಾತ್ರ ಅಲ್ಲ, ತಾನು ಅದರಲ್ಲಿ ಏನಾಗಿದ್ದೆ ಅಂತ ಬರೆದೆ. ಬೇರೆ ಯಾರೂ ಬರೀಲಿಲ್ಲ, ದೇವರ ದಯದಿಂದ. ಬೇರೆ ಯಾವ ಆಚಾರ್ಯರು ನಾನಾದರೂ ಮತ್ತು ಪುನಃ ಅಲ್ಲಿ ಒಂದು ಚಟಾಪಟಿ ಆಗಲಿಕ್ಕೆ ಅದೇನಿಲ್ಲ. ಏನು ಮಧ್ವಾಚಾರ್ಯರು ಬರೆದರು, ನಾನು ಅಲ್ಲಿ ಭೀಮನಾಗಿದ್ದೆ ಅಂತ. ದ್ವಾಪರ ಯುಗದಲ್ಲಿ, ಮಹಾಭಾರತದ ಕಾಲದಲ್ಲಿ ನಾನು ಭೀಮನಾಗಿದ್ದೆ ಅಂತ ಮಹಾಭಾರತ ಅಧ್ಯಯನ ಮಾಡಿ ಬಂದು ತಲುಪಿದ ತೀರ್ಮಾನ ಅದು. ಯಾಕೆ ಅಂದರೆ ಕೃಷ್ಣ ಹೇಳಿದ್ದೇನು, ನಿನ್ನ ಹಿಂದಿನ ಜನ್ಮ ನಿನಗೆ ಗೊತ್ತಿಲ್ಲ ಅಂತ ಅರ್ಜುನನಿಗೆ ಹೇಳಿದ್ದು, ನನಗೆ ಗೊತ್ತಿದೆ ಅಂತ ಹೇಳಿದ್ದು. ಹಾಗಾದರೆ ಗೊತ್ತಾಗಬೇಕಾದದ್ದು ಯಾವುದು? ಮುಗಿದು ಹೋಯಿತು. ಇತಿಹಾಸದ ಅಧ್ಯಯನದಿಂದ ಆಗುವುದು ಇದು. ಗತದ ಸ್ವಾನುಭವ, ಗತದ ಪರಿಚಯ ಅಲ್ಲ, ಗತದ ಮಾಹಿತಿ ಅಲ್ಲ.
ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ಇದು ಏನೋ ಒಂದು ಮಿಸ್ಟಿಕಲ್ ಸಂಗತಿ ಅಂತ ಅಲ್ಲವೇ. ನಾವು ಈ ಕಾಲಕ್ಕೆ ಸಂಬಂಧಪಟ್ಟವರು ಮಾತ್ರ ಅಲ್ಲ, ನಾವು ಎಲ್ಲ ಕಾಲಕ್ಕೆ ಸಂಬಂಧಪಟ್ಟವರು. ಅಂದರೆ ಕಳೆದು ಹೋದ ಕಾಲಕ್ಕೂ ಸಂಬಂಧಪಟ್ಟವರು. ಅಂದರೆ ಕಳೆದು ಹೋದ ಕಾಲ ಕಳೆದು ಹೋಗಿಲ್ಲ, ಅದು ಈಗಲೂ ಇದೆ, ಇನ್ನೊಂದು ರೀತಿಯಲ್ಲಿ ಇದೆ. ದೀಸ್ ಥಿಂಗ್ಸ್ ಆರ್ ಆಲ್ ಮೈಂಡ್. ಎಂಥದ್ದು ಇದು, ಎಂತ ಮಾಡ್ತದೆ ಇದು? ಇದು ನಮ್ಮನ್ನು ಅಲ್ಲಾಡಿಸ್ತದೆ. ನಾವು ಮಾಡಿಕೊಂಡ ನಮಗೆ ಬೇಕಾದ ರೀತಿಯ, ನಮಗೆ ಇಷ್ಟವಾದ ರೀತಿಯ ಸಾಮಾಜಿಕವಾದ, ವೈಯಕ್ತಿಕವಾದ, ಧಾರ್ಮಿಕವಾದ, ಆಧ್ಯಾತ್ಮಿಕವಾದ ತೀರ್ಮಾನಗಳನ್ನೆಲ್ಲ ಇದು ಒಂದು ಸರ್ತಿ ಅಲ್ಲಾಡಿಸ್ತದೆ. ಅದೇ ಇತಿಹಾಸದ ಅಧ್ಯಯನದಿಂದ ಆಗಬೇಕಾದದ್ದು. ಆಶ್ಚರ್ಯ ಏನು ಅಂದರೆ, ಮಧ್ವಾಚಾರ್ಯರು ಹಾಗೆ ಬರೆದಿರಲ್ಲ, ನೀವು ಒಪ್ಪಬಹುದು ಬಿಡ್ಬೋದು. ಪಂಪನಂಥ ಕವಿ ಮಹಾಭಾರತವನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ, ತಗೊಂಡು ಬಂದಿದ್ದಾನೆ ಕನ್ನಡದಲ್ಲಿ, ಬಹಳ ಚೆನ್ನಾಗಿದೆ, ಅದೆಲ್ಲ ಗೊತ್ತಿದೆ ಎಲ್ರಿಗೆ. ಏನು ವಿಕ್ರಮಾರ್ಜುನ ವಿಜಯ, ವಿಕ್ರಮಾರ್ಜುನ ವಿಜಯ ಬರೆದ ಯಾಕೆ ಅಂತ ಕೇಳಿದರೆ, ತನ್ನನ್ನು ಸಾಕಿ ಸಲಹಿ ಪೋಷಣೆ ಮಾಡ್ತಾ ಇರತಕ್ಕ ತನ್ನ ರಾಜನಾಗಿರತಕ್ಕ ಅರಿಕೇಸರಿಯನ್ನು ಅರ್ಜುನನ ಪಾತ್ರವಾಗಿ ನೋಡಿದ. ನಾವು ಯಾರು, ಅದರಲ್ಲಿ ನಾವು ಯಾರಾಗಿದ್ದೆವು ಅಂತ ಹುಡುಕದೇ ಇದ್ದರೆ ಇನ್ನೊಬ್ಬರು ಅದರಲ್ಲಿ ಯಾರಾಗಿರಬಹುದು ಅಂತ ಕಾಣುವ ಒಂದು ವಿಚಿತ್ರವಾಗಿರ್ತಕ್ಕ ಸೃಷ್ಟಿಶೀಲತೆ ಉಂಟಾಗ್ತದೆ. ಅದು ಪಂಪನಿಗೆ ಉಂಟಾಯಿತು ಜೈನನಾದದ್ರಿಂದ. ಅದೇನು ಹೇಳಿದ, ಅರಿಕೇಸರಿ ಅವನು ಅರ್ಜುನ ಅಂತ ಹೇಳಿದ. ನನಗೆ ಮಾತ್ರ ಅದರಲ್ಲಿ ಗ್ಯಾರಂಟಿ ಏನಂದರೆ, ಪಂಪನ ರಾಜನಾದ ಅರಿಕೇಸರಿ ಕಾವ್ಯ ಓದುವವನಾಗಿರಲಿಲ್ಲ. ಯಾಕೆ ಅಂದರೆ ಕೇಳಿದರೆ, ವಿಕ್ರಮಾರ್ಜುನ ವಿಜಯವನ್ನು ಬರೆದು ಅರಿಕೇಸರಿಯನ್ನು ಅರ್ಜುನನೊಟ್ಟಿಗೆ ಸಮೀಕರಣ ಮಾಡಿ ತಗುಳ್ಚಿ ಬರದ ಅಲ್ಲ, ಅದರಲ್ಲಿ ಬರೆದ ನೆನೆವಡೆ ಕರ್ಣನಂ ನೆನೆಯ ಕರ್ಣ ರಸಾಯನ ಮಲತೆ ಭಾರತಂ ಅಂತ ಬರೆದ. ನನಗೆ ಆಗ ಖಂಡಿತ ಆಯಿತು, ಅರಿಕೇಸರಿ ಇದನ್ನು ಓದುವವನು ಅಲ್ಲ ಅಂತ. ಅವನು ಓದುವವನಾಗಿದ್ದರೆ ಇವನಿಗೆ ಬರೀಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಬರಿಬೇಕು ಅಂತ ಇದ್ರೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದ, ಬೇರೆ ರೀತಿಯಲ್ಲಿ ಬರೀತಾ ಇದ್ದ. ಇದು ರಾಜರುಗಳ ಕಥೆ ಎಲ್ಲ ಕಾಲದಲ್ಲಿ. ಅದು ಹಾಗಿರಲಿ. ಏನಾಗ್ತದೆ ಅಂದರೆ, ಪಾತ್ರವನ್ನು ಇನ್ನೊಂದು ರೀತಿಯಲ್ಲಿ ರೂಪಿಸುವ ಹೊಸ ಬಗೆಯ ನೋಟ ಗಂಭೀರವಾಗಿ ನೀವು ಅದನ್ನು ಓದಿದರೆ ನಿಮ್ಮಲ್ಲಿ ಉಂಟಾಗ್ತದೆ. ಇನ್ನಷ್ಟು ಗಂಭೀರವಾಗಿ ಓದಿದರೆ ನೀವೇ ಆ ಪಾತ್ರವಾಗಿರಬಹುದೇ ಎನ್ನುವ ಸಂಶಯ ಉಂಟಾಗ್ತದೆ. ಬೇರೆಯವರಿಗೂ ಒಂದು ಸಂಶಯ ಉಂಟಾಗ್ತದೆ, ನಿಮಗೂ ಉಂಟಾಗ್ತದೆ. ಇನ್ನಷ್ಟು ಗಂಭೀರವಾಗಿ ಓದಿದರೆ ಅದು ಖಾತ್ರಿ ಆಗ್ತದೆ. ಆಗ ಮಹಾಭಾರತ ನಿಮ್ಮ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್ ಆ್ಯಂಡ್ ಯುವರ್ ಕಾನ್ಷಿಯಸ್ನೆಸ್. ಅದು ಇತಿಹಾಸದ ಅಧ್ಯಯನದಿಂದ ಆಗುವುದು. ಭಾರತೀಯ ಇತಿಹಾಸ ಹೀಗಿದೆ. ನಮಸ್ಕಾರ, ನಾನು ಕುಮಾರಸ್ವಾಮಿ ತೆಕ್ಕುಂಜ ಅಂತೇಳಿ. ನಂದು ಒಂದು ಸಣ್ಣ ಪ್ರಶ್ನೆ. ಇತಿಹಾಸದಲ್ಲಿ ಮಹಾಭಾರತದ ನಂತರ ಎಷ್ಟೋ ಸಂಘರ್ಷಗಳು ನಡೆದವು, ಇನ್ನೂ ನಡೀತಲೇ ಇದೆ. ಆದರೂ ನಮಗೆ ಮಹಾಭಾರತದೊಂದಿಗಿನ ಸ್ಪಂದನ, ಕ್ಷಮಿಸಬೇಕು ನಿಮ್ಮದೇ ಶಬ್ದ ಯೂಸ್ ಮಾಡ್ತಾ ಇದ್ದೀನಿ, ಮಹಾಭಾರತದೊಂದಿಗಿನ ಸ್ಪಂದನ ಈಗಲೂ ನಿಲ್ಲದೆ ಮುಂದುವರಿತಾ ಇದೆ. ಇದು ಯಾಕೆ ಹೀಗೆ? ಸ್ಪಂದನ ಇರಲಿ, ಏನೀಗ ಈಗಲೂ ನಿಲ್ಲೋದೇ ಇಲ್ಲ, ನಿಲ್ಲೋದೇ ಇಲ್ಲ. ಇತರ ಸಂಘರ್ಷಗಳು ಯಾವುದು ನಮ್ಗೆ ಆ ತರ ಸ್ಪಂದನ ಕೊಡುತ್ತಾ ಇಲ್ಲ, ಮಹಾಭಾರತ ಬಿಟ್ಟು. ಮಹಾಭಾರತ ಈಗಲೂ ನಮ್ಮನ್ನು ಕಾಡ್ತದೆ, ಸ್ಪಂದಿಸ್ತದೆ. ನಮ್ಮದೇ ಇತಿಹಾಸ ಅಲ್ವ ಅದು, ಅದು ಬೇರೆ ಯಾರ ಇತಿಹಾಸವಲ್ಲ, ಮನುಕುಲದ ಇತಿಹಾಸ ಸ್ವಾಮಿ. ಅದು ಕಾಡದೇ ಇರ್ತದ? ಅದು ಕಾಡದೇ ಇರ್ತದ? ಈಗಲೂ ಯಾರಾದರೂ ಸತ್ಯ ಹೇಳ್ತಾರ? ನಿಮಗೆ ಗೊತ್ತಿರತಕ್ಕ ಸತ್ಯ, ನಿಮ್ಮ ಬಗ್ಗೆ ಅಲ್ಲ ನಾನು ಹೇಳಿದ್ದು, ನನ್ನ ಬಗ್ಗೆ ಹೇಳ್ತಾ ಇರೋದು ತಿಟ್ಟುಕೊಳ್ಳಿ. ನಮಗೆ ಖಚಿತವಾಗಿ ಗೊತ್ತಿರತಕ್ಕ ಸತ್ಯವನ್ನು ನಾವು ಹೇಳ್ತೇವ? ಪೊಲಿಟಿಕಲಿ ಕರೆಕ್ಟ್ ಆದದ್ದನ್ನು ಮಾತ್ರ ಅಲ್ಲ ನಾವು ಹೇಳುವುದು. ಇದು ಮಹಾಭಾರತ ಕಾಲದಿಂದ ಬಂದದ್ದಲ್ವ? ಭೀಷ್ಮನಿಗೆ ಗೊತ್ತಿರಲಿಲ್ವ ದ್ರೌಪದಿಯ ವಸ್ತ್ರಾಪಹಾರದ ಹೀನ ಕೆಲಸ ಆಸ್ಥಾನದಲ್ಲಿ ಆಗ್ತಾ ಇರೋದಲ್ಲ ಅಂಥದ್ದೇ ಆಗ್ತಾ ಇದ್ರೆ ಇದು ತಪ್ಪು ಅಂತ ನಿಲ್ಲಿಸುವ ಸಾಮರ್ಥ್ಯ ಅವನಿಗಿರಲಿಲ್ವ? ನಿಲ್ಲಿಸು ಅಂತ ಹೇಳಿದರೆ ಅವನನ್ನು ನಿಲ್ಲಿಸಬೇಕಲ್ಲ. ನಿಲ್ಲಿಸದೇ ಇದ್ದರೆ ಇವನಿಗೆ ಸಭಾತ್ಯಾಗ ಮಾಡಲಿಕ್ಕೆ ಇವನಿಗೆ ಬಂದ ಸಂಕಟ ಏನು? ಯಾಕೆ ಮಾಡಲಿಲ್ಲ ಅವನು? ಪೊಲಿಟಿಕಲಿ ಕರೆಕ್ಟ್ ಆದ ಉತ್ತರವನ್ನು ಹುಡುಕುವುದು. ಕರೆಕ್ಟ್ ಆದ ಉತ್ತರ ಅಲ್ಲ, ವಿಚ್ ಈಸ್ ರಿಯಲಿ ನಾಟ್ ಕರೆಕ್ಟ್, ಬಟ್ ಇಟ್ ಈಸ್ ಓನ್ಲಿ ಕರೆಕ್ಟ್ ಪೊಲಿಟಿಕಲಿ. ಪೊಲಿಟಿಕಲಿ ಕರೆಕ್ಟ್ ಆದ ಉತ್ತರವನ್ನು ಮಾತ್ರ ಹೇಳೋದು ಇವತ್ತು ನಡೀತಾ ಇಲ್ವಾ? ಮಹಾಭಾರತದ ದಾಯವೇ ಅಂದರೆ ಏನು?
ನಮ್ಮ ಪಾಡು ಆಗಿದೆ ಅಂತ ಮಹಾಭಾರತ ನಾವು ಸರಿಯಾಗಿ ಓದಿಲ್ಲ. ಸರಿಯಾಗಿ ಓದಿದರೆ ಸತ್ಯ ಹೇಳದೆ ಸುಮ್ಮನೆ ಇದ್ದ ತಪ್ಪಿಗೆ, ಅಪರಾಧಕ್ಕೆ, ಪಾಪ ಪ್ರಜ್ಞೆಗೆ ನಾವು ಬಾಣದ ಹಾಸಿಗೆ ಮೇಲೆ ಮಲಗಿದಂತೆ ಚಡಪಡಿಸಬೇಕೆನ್ನುವುದು ಮಹಾಭಾರತದ ಸಂದೇಶ. ಚಡಪಡಿಕೆ ಯಾರಿಗೂ ಉಂಟಾಗುವುದಿಲ್ಲ. ಮತ್ತೇನು ಹೇಳ್ತೇವೆ ಅಂತ ಹೇಳಿದ್ರೆ, ನಾನು ಒಂದು ಬಹಳ ಬುದ್ಧಿವಂತಿಕೆಯಿಂದ ಮಾತಾಡಿದೆ ಅಂತ, ಏನು ಸತ್ಯ ಹೇಳಲಿಲ್ಲ ಅಂತ ಅರ್ಥ ಅದಕ್ಕೆ, ಅಷ್ಟೇ, ಬೇರೆ ಅರ್ಥ ಇಲ್ಲ ಅದಕ್ಕೆ. ಬಹಳ ಬುದ್ಧಿವಂತಿಕೆಯಿಂದ ಮಾತಾಡಿ ಅದನ್ನು ಹೇಗೂ ತಪ್ಪಿಸಿದೆ ಅಂತ ಧೈರ್ಯವೇ ಇಲ್ಲ. ಸ್ವಾಮಿ, ಸತ್ಯಕ್ಕೆ ಬೇಕಾದದ್ದು ಇನ್ನು ಎಂಥದ್ದೂ ಅಲ್ಲ, ನಿಮ್ಮ ನಾಲಿಗೆ ಅದಕ್ಕೆ ಬೇಕಾದ, ನಿಮ್ಮ ಕಂಠ, ನಿಮ್ಮ ಸ್ವರ, ಬೇರೆ ಏನೂ ಅದಕ್ಕೆ ಬೇಡ. ಅದು ಒಂದು ಕೊಡದೆ ಬುದ್ಧಿವಂತಿಕೆಯಿಂದ ಬೇರೆ ಎಲ್ಲ ಮಾತಾಡಿದರೆ ಮಹಾಭಾರತ ಮತ್ತೆ ಮತ್ತೆ ಆಗದೇ ಇರ್ತದೆ. ಇತಿಹಾಸ ರಿಪೀಟ್ ಆಗೋದು ಹಾಗೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಸಾಮೂಹಿಕತೆ ಅಂತ ಹೇಳಿದರೆ, ಈ ಇತಿಹಾಸಕಾರನಿಗೆ ಸಾಮೂಹಿಕತೆಯ ಬಗೆಗೆ ಒಂದು ವಿಶೇಷವಾದ ಒಂದು ಒಲವು ಇದೆ. ವ್ಯಕ್ತಿ ಎಲ್ಲ ಮುಖ್ಯ, ಸಮಾಜ ಮುಖ್ಯ, ಸಮೂಹ ಮುಖ್ಯ, ಸಮುದಾಯ ಮುಖ್ಯ, ಎಲ್ಲ ಹೌದು, ಮಾನವ ಸಮಾಜ ಮುಖ್ಯ, ಎಲ್ಲ ಸರಿ. ಆದರೆ ಸಾಮೂಹಿಕತೆಗೆ, ಸಾಮೂಹಿಕ ಮನಸ್ಸಿಗೆ ದಯಮಾಡಿ ಯೋಚನೆ ಮಾಡಿ, ಸಾಮೂಹಿಕ ಮನಸ್ಸಿಗೆ ಪಾಪ ಪ್ರಜ್ಞೆ ಇಲ್ಲ, ವ್ಯಕ್ತಿಗೆ ಇದೆ. ನಾನು ತಪ್ಪು ಮಾಡಿದರೆ ಪ್ರತಿಯೊಬ್ಬನು ತಪ್ಪು ಮಾಡಿಯೇ ಮಾಡ್ತಾನೆ, ಅಥವಾ ಏನು ಮಾಡಿದರೂ ಅದು ತಪ್ಪು ಅಂತ ಹೇಳುವವರು ಇರ್ತಾರೆ. ಮಾಡಿಯೇ ಮಾಡ್ತೇವೆ. ಮಾಡಿದ್ದಕ್ಕೆ ಗಿಲ್ಟ್ ಇರ್ತದೆ. ಅದು ನಮ್ಮನ್ನು ಮಾನವೀಯವಾಗಿ ಉಳಿಸುವುದು. ದಟ್ ವಲ್ನರಬಿಲಿಟಿ, ದಟ್ ವಿ ಹ್ಯಾವ್ ಡನ್ ಎ ರಾಂಗ್ ಥಿಂಗ್ ಅಂತ, ಅದು ನಮ್ಮನ್ನು ಬೆಳೆಸುವುದು. ಮನುಷ್ಯನಾದವನಿಗೆ ಪಾಪ ಪ್ರಜ್ಞೆ ಬೇಕು. ಪಾಪ ಪ್ರಜ್ಞೆಯಿಂದಲೇ ಅವನು ಉದ್ಧಾರ ಆಗುವುದು. ತಾನು ಪಾಪಿ ಅಂತ ಭಾವಿಸದೇ ಇದ್ದರೆ ಅವನಿಗೆ ಪಾಪದಿಂದ ವಿಮೋಚನೆಯೇ ಇಲ್ಲ. ಸಾಮೂಹಿಕತೆಗೆ ಬಂದರೆ ಏನು ವ್ಯಕ್ತಿಯಾಗಿ ಏನು ಮಾಡುವುದಕ್ಕೆ ಹೇಸುತ್ತೇವೋ, ಏನು ಮಾಡುವುದಕ್ಕೆ ನಾವು ಕಲ್ಪಿಸಿಕೊಂಡರೆ ನಮಗೆ ನಮ್ಮ ಬಗೆಗೆ ಒಂದು ದುಃಖ ಆಗ್ತದೋ, ಒಂದು ಪಾಪ ಪ್ರಜ್ಞೆ ಕಾಡ್ತದೋ, ಅದು ಎಲ್ಲವನ್ನೂ ನಾವು ಸಾಮೂಹಿಕವಾಗಿ ಮಾಡ್ತೇವೆ, ಮಾಡಿ ಬೀಗುತ್ತೇವೆ. ಟೆರಿಬಲ್ ಸಂಗತಿ. ಮನುಷ್ಯ ಸಮಾಜ, ಮನುಷ್ಯ ಜೀವನ, ಇದು ಉದ್ಧಾರ ಆಗುವುದು ಹೇಗೆ, ಶ್ರೇಯಸ್ಸಿನ ದಾರಿ ಯಾವುದು, ಏನು ಕಥೆ ಅಂತ ನೀವು ಯೋಚನೆ ಮಾಡಿದರೆ, ಮಹಾಭಾರತದಂಥ ಗ್ರಂಥ ಉಂಟಲ್ಲ, ಇದೇನೆಂದರೆ ಸಮಗ್ರವಾಗಿ ದ ಕಾನ್ಷಿಯಸ್ನೆಸ್ ಆಫ್ an individual and at the same time the consciousness of the society. ಅದನ್ನು ಅದು ಹೇಗೆ ನೋಡಿದೆ ಅಂತ ಹೇಳಿದರೆ ಅಷ್ಟು ಸೂಕ್ಷ್ಮವಾಗಿ ಗ್ರಹಿಸಿದೆ. ಅದನ್ನು ವ್ಯಾಸರು ಎಷ್ಟು ಹೇಳಿದರೂ ಅವರಿಗೆ ತೃಪ್ತಿ ಇಲ್ಲ. ವ್ಯಾಸರ ಮಹಾನ್ ಪಾತ್ರ ಧರ್ಮರಾಜ, ಜೂಜಾಡುವವನು, ಕಾಲದ ಒಟ್ಟಿಗೆ ಜೂಜಾಡುವವನು. ಪ್ರತಿಯೊಬ್ಬರೂ ಕಾಲದ ಒಟ್ಟಿಗೆ ಜೂಜಾಡುವವರು. ವರ್ತಮಾನವನ್ನು ನೋಡುವುದೇ ಇಲ್ಲ, ನಾಳೆಗೆ ಏನು ಅಂತ. ಅಂದರೆ ಏನು? ಅದೃಷ್ಟದ ಒಟ್ಟಿಗೆ ಅದೃಷ್ಟವನ್ನು ನಮ್ಮದಾಗಿಸಿಕೊಳ್ಳುವುದರ ಒಟ್ಟಿಗೆ ಅದಕ್ಕೆ ಯಾವ ತಂತ್ರವನ್ನೆಲ್ಲ ಹೂಡಬೇಕು ಅದು ಎಲ್ಲವನ್ನು ಹೂಡುತ್ತೇವೆ. ಜೂಜಲ್ವ ಇದು, ಒಂದು ರೀತಿಯಲ್ಲಿ ಜೂಜಲ್ವ ಇದು. ಅದನ್ನೇ ಆಡಬೇಕಾಗಿಲ್ಲ. ಒಂದು ರೀತಿಯಲ್ಲಿ ಜೂಜಲ್ಲವೇ ಸ್ವಾಮಿ ಇದು? ಕಾಲದ ಒಟ್ಟಿಗೆ ಆಡುವ ಕ್ರೀಡೆ ಅಲ್ವ ಇದು? ಜೂಜಲ್ವ ಇದು? ಅದನ್ನು ಅವನು ಮಾಡಿದ್ದಾನೆ. ಯಾರು? ಅದನ್ನು ಆ ಪಾತ್ರ ಧರ್ಮರಾಯ. ಆದರೆ ಧರ್ಮರಾಯನಷ್ಟು ಹ್ಯೂಮನ್ ಆದ ಪಾತ್ರ ಬೇರೆ ಇಲ್ಲ. ನನಗೆ ಎಷ್ಟೋ ಸರ್ತಿ ಕಾಣ್ತದೆ ಎಂಥ ವಿಚಿತ್ರ ಅಂತ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಜೂಜಾಡಬೇಕಾದರೆ ಒಂದು ರೀತಿಯ ನಿಸ್ವಾರ್ಥ ಬೇಕು ಸ್ವಾಮಿ. ಯಾವ ರೀತಿ ಇತ್ತಂತ ಗೊತ್ತಿಲ್ಲ ನನಗೆ, ಯಾವ ರೀತಿ ಇದ್ದು ಅಂತ ಕೇಳಿದ್ರೆ ಗೊತ್ತಿಲ್ಲ. ಒಂದು ರೀತಿ ನಿಸ್ವಾರ್ಥ ಬೇಕು. ಎಲ್ಲವನ್ನೂ ಪಣಕ್ಕೆ ಇಡಬೇಕಾದ್ರೆ, ತನ್ನನ್ನೇ ತಾನು ಪಣಕ್ಕೆ ಇಡಬೇಕಾದ್ರೆ ಅದೆಂಥದ್ದು? ಬಹಳ ಒಂದೇ ಒಂದು ದೃಷ್ಟಾಂತ. ಅವನಿಗೆ ಧರ್ಮರಾಯನನ್ನು ವ್ಯಾಸರು ಹೇಗೆ ಪ್ರೀತಿಸ್ತಾ ಇದ್ರು ಅಂತ. ದ್ವೈತವನದಲ್ಲಿ ಇದ್ದಾಗ ಸಾವಿರಾರು ಮಂದಿ ಇದ್ದಾರೆ ಪಾಂಡವರ ಒಟ್ಟಿಗೆ. ಅವರನ್ನೆಲ್ಲ ಇವರು ಸಾಕಬೇಕು. ಕ್ಷತ್ರಿಯರಲ್ವಾ, ರಾಜರಲ್ವ, ನವಾಸ ಆಗಲಿ ಎಂತ ಬೇಕಾರಾಗಲಿ ಅವರ ಒಟ್ಟಿಗೆ ನಾವು ಬಂದರೆ, ನಾವು ಶರಣಾಗತರು, ನಮ್ಮನ್ನು ಪಾಲಿಸಿ ಅಂತ ಬಂದರೆ, ಜನ ಬಂದರೆ, ಪರಿವಾರ ಬಂದರೆ ಅವರನ್ನು ಸಾಕದೇ ಇರ್ಲಿಕ್ಕಾಗ್ತದ?
ಸಾಕಲೇಬೇಕು. ಸಾಕಬೇಕಾದ್ರೆ ಬೇಟಾಡಬೇಕು. ಕಾಡಿನಲ್ಲಿರುವ ಜಿಂಕೆಗಳೆಲ್ಲ ಹೀಗೆ ಹತವಾಗಿ ಹೋಗುವ ಒಂದು ಸಂದರ್ಭ ಬಂತಂತೆ. ಒಂದು ರಾತ್ರಿ ಮಲಗಿದ್ದಾಗ ಧರ್ಮರಾಜನ ಕನಸಿನಲ್ಲಿ 4 ಹೆಣ್ಣು ಜಿಂಕೆಗಳು ಕಾಣಿಸಿಕೊಂಡುವಂತೆ. ಅವುಗಳು ಹೇಳಿದುವಂತೆ, ಏನಂದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ. ನಾವು ಎಲ್ಲಿಗೆ ಹೋಗಬೇಕು? ಬಹಳ ಮಂದಿ ಇದ್ದೆವು, ನಾವು ಗುಂಪಾಗಿ ಇದ್ದೆವು. ನಿನ್ನ 2 ವೀರಾಧಿ ವೀರರಾದ ತಮ್ಮಂದಿರು ಭೀಮ ಮತ್ತು ಅರ್ಜುನ ನಮ್ಮನ್ನು ಬೇಟೆಯಾಡಿ ಆಡಿ 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 ನಮ್ಮ ವಂಶ ನಿರ್ವಂಶವಾಗುವ ಹೊತ್ತಿನಲ್ಲಿದೆ. ನಾವು 4 ಮಂದಿ ಉಳಿದಿದ್ದೇವೆ. ನಾವು ಬಸರಿಯರು. ನಾವು ಎಲ್ಲಿಗೆ ಹೋಗಬೇಕು? ಇದಕ್ಕೆ ಇವನು ಏನು ಉತ್ತರ ಕೊಟ್ಟ ಮತ್ತೇನಾಯಿತು ಎನ್ನುವ ಕಥೆ ಎಲ್ಲ ನೀವು ಮಹಾಭಾರತ ಓದಿದ್ರೆ ಗೊತ್ತಾಗ್ತದೆ. ನಾನು ಹೇಳ್ತಾ ಇರೋದೇನೆಂದರೆ, ಈ ಕನಸು ಬೀಳುವುದು ಭೀಮನಿಗೂ ಬೀಳುವುದಿಲ್ಲ, ಅರ್ಜುನನಿಗೂ ಬೀಳುವುದಿಲ್ಲ, ನಕುಲ ಸಹದೇವರಿಗೂ ಬೀಳುವುದಿಲ್ಲ, ಧರ್ಮರಾಯನಿಗೆ ಮಾತ್ರ ಬೀಳ್ತದೆ. ಗ್ರೇಟ್ ಇತಿಹಾಸ, ಒಂದು ದೊಡ್ಡ ಇತಿಹಾಸವನ್ನು ರಚನೆ ಮಾಡುವ ಕಾಲದಲ್ಲಿ ಇಷ್ಟು ಸೂಕ್ಷ್ಮ ಸಂಗತಿಗಳು ಕೂಡ ವ್ಯಾಸರ ಗಮನಕ್ಕೆ ಬಂದಿದೆ ಎನ್ನುವುದು ಅದರ ಬಗ್ಗೆ ಎಷ್ಟು ಹೇಳಿದರೂ ಸಾಕು. ನಮಸ್ತೆ.